I greet you all in the matchless name of our Lord and Savior Jesus Christ. ಸರಿಸಾಟಿ ಇಲ್ಲದಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. I am so grateful to God ನಾನು ದೇವರಿಗೆ ಬಹಳ ಕೃತಜ್ಞತೆಯುಳ್ಳವನಾಗಿದ್ದೇನೆ. because He has brought our bishop, our vicar general, and our senior pastors to be with us today. ಯಾಕಂತ ಹೇಳಿದ್ರೆ ನಮ್ಮ ಪ್ರಿಯ ಬಿಷಪರನ್ನು, ವಿಕಾರ್ ಜನರಲ್ ರವರನ್ನು ಹಾಗೂ ಹಿರಿಯ ಸಭಾಪಾಲಕರನ್ನು ಕರ್ತನು ನಮ್ಮ ಮಧ್ಯದಲ್ಲಿ ತಂದಿದ್ದಾನೆ. The Bible says in 2 Corinthians 5:20, they are the ambassadors of God. ಸತ್ಯವೇದದಲ್ಲಿ 2 ಕೊರಿಂಥ 5:20 ಹೇಳಲ್ಪಟ್ಟದ್ದು ಅವರು ಕ್ರಿಸ್ತನ ರಾಯಭಾರಿಗಳಾಗಿದ್ದಾರೆ. When they come and sit with us and pray for us and shed their tears for us, we get a very special blessing. ಅವರು ನಮಗೋಸ್ಕರವಾಗಿ ಪ್ರಾರ್ಥಿಸುವಾಗೂ ಕಣ್ಣೀರು ಸುರಿಸುವಾಗೂ ನಮಗೂ ವಿಶೇಷವಾದಂತ ಆಶೀರ್ವಾದ ದೊರಕುತ್ತದೆ. So I welcome them on your behalf with all my heart. ನಾನು ಅವರನ್ನು ನಿಮ್ಮ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. And I welcome every one of you too. ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತೇನೆ. We shall quickly read the book of Jeremiah chapter 31 and verse 3. ಬೇಗನೆ ಯೆರೆಮೀಯ 31:3ನೇ ವಚನವನ್ನು ನಾವು ಓದಿಕೊಳ್ಳುವ. ಕರ್ತನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗನ್ನುವನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. The Lord hath appeared of old unto me, saying, yeah, I have loved thee with an everlasting love. Therefore, with loving kindness have I drawn thee. I have loved thee with an everlasting love. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ. The first night we saw that God is light. ಮೊದಲನೇ ರಾತ್ರಿ ನಾವು ನೋಡಿಕೊಂಡೆವು ದೇವರು ಬೆಳಕು. Yesterday we saw God is full of compassion. ನಿನ್ನೆ ದಿವಸ ನಾವು ನೋಡಿದೆವು ದೇವರು ಕನಿಕರದಿಂದ ತುಂಬಿದವರು. This night we are going to see God is love. ಈ ರಾತ್ರಿ ನಾವು ನೋಡಿಕೊಳ್ಳುತ್ತೇವೆ ದೇವರು ಪ್ರೀತಿ ಸ್ವರೂಪಿ. 1 John 4:8 and 16 say like that. ಮೊದಲನೇ ಯೋಹಾನ 4:8-16 ಹಾಗೆ ಹೇಳುತ್ತದೆ. God is love. ದೇವರು ಪ್ರೀತಿ ಸ್ವರೂಪಿ. Some people say love is God. Certainly not. ಕೆಲವು ಜನರು ಹೇಳ್ತಾರೆ ಪ್ರೀತಿಯೇ ದೇವರು ಎಂಬುದಾಗಿ. No, love is after all one of the attributes of man. ಪ್ರೀತಿ ಎಂಬಂತದ್ದು ಮನುಷ್ಯನ ಒಂದಾನೊಂದು ಸ್ವಭಾವ. How can it become God? ಅದು ದೇವರಾಗಲು ಹೇಗೆ ಸಾಧ್ಯ? But God is love, full of love. ಆದರೆ ದೇವರು ಪ್ರೀತಿಯಿಂದ ತುಂಬಿದ್ದಾನೆ. Love is one of the characteristics of the Almighty God. ಸರ್ವಶಕ್ತನಾದ ದೇವರ ಒಂದಾನೊಂದು ಸ್ವಭಾವ ಪ್ರೀತಿ. He is a God of holiness. ಆತನು ಪರಿಶುದ್ಧತೆಯ ದೇವರು. God of power. ಆತನು ಶಕ್ತಿಯ ದೇವರು. God of justice. ಆತನು ನೀತಿಯ ದೇವರು. And God of love also. ಮತ್ತು ಪ್ರೀತಿಯ ದೇವರು ಸಹ. So love can never become God. ಆದ ಕಾರಣ ಪ್ರೀತಿ ದೇವರಾಗಲು ಸಾಧ್ಯವಿಲ್ಲ. It's after all a characteristic of a person. ಹಾಗೂ ಒಬ್ಬ ವ್ಯಕ್ತಿಯ ಒಂದು ಗುಣ ಸ್ವಭಾವ ಮಾತ್ರವೇ. God is love. ದೇವರು ಪ್ರೀತಿ ಸ್ವರೂಪಿ. Now what is the difference between a man's love and the love of the Almighty God? ಮನುಷ್ಯನ ಪ್ರೀತಿಗೂ ಸರ್ವಶಕ್ತನಾದ ದೇವರಿಗೂ ವ್ಯತ್ಯಾಸವೇನು? Here it is said, I have loved thee with an everlasting love. ಇಲ್ಲಿ ಹೇಳಲ್ಪಟ್ಟಿದೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. When God loves a person, it is everlasting. ದೇವರೊಬ್ಬ ವ್ಯಕ್ತಿಯನ್ನು ಪ್ರೀತಿಸುವಾಗ ಅದು ಶಾಶ್ವತವಾದದ್ದು. Man will love you today and tomorrow he will hate you. ಮನುಷ್ಯನೆಂದು ಪ್ರೀತಿ ಮಾಡಿ ನಾಳೆ ದಿನ ಹಾಗೆ ಮಾಡ್ತಾನೆ. Most of the people whom you help will become your worst enemies when you do not grant them a simple and single petition. You might have done 1,000 favors for him, but if you refuse to do one particular little favor, he'll become your enemy number one. ಸಾವಿರಾರು ಸಂಗತಿಗಳನ್ನು ಒಬ್ಬ ವ್ಯಕ್ತಿಗೆ ನೀವು ಸಹಾಯ ಮಾಡಿಬಿಟ್ಟು ಒಂದಾನೊಂದು ಚಿಕ್ಕ ಸಂಗತಿಯನ್ನು ನೀವು ಮಾಡದೇ ಹೋದ್ರೆ ಅವರು ನಿಮ್ಮ ಮೊದಲನೇ ಶತ್ರುವಾಗಿ ಬಿಡುತ್ತಾರೆ. That is the heart of a man. ಅದು ಮನುಷ್ಯನ ಹೃದಯ. When I was in Kuala Lumpur in Malaysia, one particular news item really melted my heart. ಕೋಲಾಲಂಪುರ್ನಲ್ಲಿ ಅಂದ್ರೆ ಮಲೇಷ್ಯಾದಲ್ಲಿ ಒಂದು ಪ್ರತ್ಯೇಕವಾದ ಸುದ್ದಿ ನನ್ನ ಹೃದಯವನ್ನು ಕರಗಿಸಿಬಿಟ್ಟಿತು. One day a pregnant woman knocked at the door of a stranger. ಒಬ್ಬ ಗರ್ಭಿಣಿಯಾದ ಸ್ತ್ರೀ ಒಬ್ಬ ಪರಕೀಯನ ಮನೆಯ ಬಾಗಿಲನ್ನು ತಟ್ಟಿದಳು. He let her in. ಆಕೆಯನ್ನು ಒಳಬಿಟ್ಟನು. And she said, I am having the pangs, the travail of a pregnant woman. ಮತ್ತು ಆಕೆ ಹೇಳಿದಳು, ಗರ್ಭಿಣಿಯ ಒಂದು ಗರ್ಭ ವೇದನೆಯು ನನಗೆ ಇರುತ್ತದೆ ಎಂಬುದಾಗಿ ಹೇಳಿದಳು. And out of pity they kept her in the home, and before he could call the ambulance or the police,
she confined. ಮತ್ತು ದಯೆಯನ್ನು ಅವರಿಗೆ ತೋರಿಸಿ ಆಕೆಯನ್ನು ಮನೆಯಲ್ಲಿಟ್ಟಿರುವಂತಹ ಸಮಯದಲ್ಲಿ ಆಂಬುಲೆನ್ಸ್ ಅನ್ನು ಕರೆಯುವುದಕ್ಕೆ ಮುಂಚಿತವಾಗಿಯೇ ಆಕೆಯು ಮಗುವನ್ನು ಹಡೆದಳು. When the police and the ambulance came to help her, they found that she has disappeared. ಪೊಲೀಸರು ಮತ್ತು ಆಂಬುಲೆನ್ಸ್ ವ್ಯಾನ್ ಸಹಾಯ ಮಾಡುವುದಕ್ಕೆ ಬಂದಾಗ ಆಕೆ ಕಾಣೆಯಾಗಿದ್ದಳು. And she left the child also there. ಮತ್ತು ಮಗುವನ್ನು ಸಹ ಅಲ್ಲಿ ಬಿಟ್ಟು ಹೋಗಿದ್ದಳು. So the government took over the child. ಮತ್ತು ಸರ್ಕಾರವು ಮಗುವನ್ನು ತೆಗೆದುಕೊಂಡು They advertised in the papers. ಮತ್ತು ಪೇಪರ್ ನಲ್ಲಿ ಪ್ರಚಾರ ಮಾಡಿದರು. Who will take this child? ಈ ಮಗುವನ್ನು ಯಾರು ತೆಗೆದುಕೊಳ್ಳುತ್ತೀರಿ? Who will take this boy? ಈ ಹುಡುಗನನ್ನು ಯಾರು He ತೆಗೆದುಕೊಳ್ಳುತ್ತೀರಿ? was named as bin Muhammad. ಬಿನ್ ಮೊಹಮ್ಮದ್ ಎಂಬುದಾಗಿ ಹೆಸರು ಕೊಟ್ಟರು. Who will take Muhammad? ಯಾರು ಮೊಹಮ್ಮದ್ ಅನ್ನು ತೆಗೆದುಕೊಳ್ತೀರಿ? We talk so much about a mother's love, isn't it? ನಾವು ತಾಯಿಯ ಬಗ್ಗೆ ಹೆಚ್ಚಾಗಿ ಮಾತಾಡ್ತೀವಿ. But nowadays even mother's love fails. ಆದ್ರೆ ಇವತ್ತಿನ ದಿವಸ ತಾಯಿ ಪ್ರೀತಿ ಸಹ ಸೋತು ಹೋಗ್ತದೆ. Isaiah 49:15 says, ಯೆಶಾಯ 49:15 ಹೇಳ್ತದೆ, will a mother ever forget her sucking child? ಮೊಲೆ ಕೂಸನ್ನು ಒಬ್ಬ ತಾಯಿ ಮರೆತಾಳೋ? Will she not have compassion of her son? ಮಗನ ಮೇಲೆ ಕನಿಕರ ಇಲ್ಲದೆ ಇರಲು ಸಾಧ್ಯವೋ? Even if they forget, I will not forget you. ಅವರು ಮರೆತು ಹೋದರೂ ನಾನು ಮರೆಯೇನು. That is the love of the Almighty God. ಅದೇ ಸರ್ವಶಕ್ತನಾದ ದೇವರ ಪ್ರೀತಿ. I have loved you with an everlasting love. ನಾನು ಶಾಶ್ವತವಾದ ಪ್ರೇಮದಿಂದ. Cheer up, brother. ಧೈರ್ಯಗೊಳ್ಳು ಸಹ. I know many of you feel lonely in this world. ಈ ಲೋಕದಲ್ಲಿ ಅನೇಕರು ಒಬ್ಬಂಟಿಗರಾಗಿದ್ದಾರೆ. No shelter. ಒಂದು ಸಹಾಯವೇ ಇಲ್ಲ. No place to go. ಹೋಗುವ ಸ್ಥಳವಿಲ್ಲ. Nobody to receive you. ನಿಮ್ಮನ್ನು ಹೊಂದಿಕೊಳ್ಳೋ ಯಾರು ಇಲ್ಲ. Neglected by brothers, sisters and relatives. ಸಹೋದರ ಸಹೋದರಿಯರು ಬಂಧು ಬಳಗದವರು ಕೈ ಬಿಡಲ್ಪಟ್ಟಿದ್ದಾರೆ. Jesus says, I will embrace you and kiss you. ಯೇಸು ಹೇಳ್ತಾನೆ, ನಾನು ನಿಮ್ಮನ್ನು ಅಪ್ಪಿಕೊಂಡು ಮುದ್ದಿಡುತ್ತೇನೆ. I need you. ನಾನು ನಿಮ್ಮ ಅಗತ್ಯ ಬೇಕು. Now we will quickly see how Jesus loves us. ಈಗ ಬೇಗನೆ ನಾವು ನೋಡುವ ಯೇಸು ಯಾವ ರೀತಿಯಾಗಿ ಪ್ರೀತಿಸಿ. If you read the scriptures in John 13:1, ಯೋಹಾನ 13:1 ನಾವು ನೋಡುವುದು, the Bible says he loved his disciples to the end. ಕಡೆಯ ತನಕ ತನ್ನ ಶಿಷ್ಯರನ್ನು ಪ್ರೀತಿ ಮಾಡಿದನೆಂಬುದಾಗಿ ಹೇಳ್ತಾರೆ. To the last minute he loved them. ಕಡೆಯ ಗಳಿಗೆ ತನಕ ಆತನು ಪ್ರೀತಿ ಮಾಡಿದ. That is the love of Jesus. ಅದೇ ಯೇಸುವಿನ ಪ್ರೀತಿ. Oh, it's a wonderful love. ಓ, ಅದು ಅದ್ಭುತವಾದ ಪ್ರೀತಿ. And then we will see in what are the ways he loved us. ಮತ್ತು ಯಾವ ಯಾವ ರೀತಿಯಲ್ಲಿ ಆತನು ಪ್ರೀತಿ ಮಾಡಿದನಂತ ನೋಡುವ. The Bible says in John chapter 1 and verse 12. ಯೋಹಾನ 1ನೇ ಅಧ್ಯಾಯ 12ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ. Galatians 3:26. ಗಲಾತ್ಯ 3:26. Galatians 4:7. ಗಲಾತ್ಯ 4:7. That when we go to him and say, Father, I am sorry for all the sins I have committed. Please forgive me and make me a new creature. He accepts you as his own sons and daughters. ನಾವು ಕರ್ತನ ಬಳಿಗೆ ಹೋಗಿ, ಅಪ್ಪ ನಾನು ತಪ್ಪು ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಕ್ಷಮಿಸೆಂಬುದಾಗಿ ಬೇಡಿಕೊಳ್ಳುವುದಾದ್ರೆ ಆತ ನಮ್ಮನ್ನು ಅಂಗೀಕರಿಸಿಕೊಳ್ಳುತ್ತಾನೆ. The Bible says in Hebrews chapter 8 verses 8 to 12. ಇಬ್ರಿಯ 8ರಿಂದ 12ನೇ ವಚನದವರೆಗೆ ಸತ್ಯವೇದ ಹೇಳುತ್ತದೆ, He forgives and forgets all our shortcomings. ಆತನು ನಮ್ಮ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಮರೆತು ಹೋಗುತ್ತಾನೆ. And he says, this is my child. ಇದು ನನ್ನ ಮಗು ಎಂಬುದಾಗಿ ಹೇಳ್ತಾನೆ. This is my son. ಇದು ನನ್ನ ಮಗನು. This is my daughter. ಇದು ನನ್ನ ಮಗಳು. That is how he calls you. ಇದೇ ರೀತಿಯಾಗಿ ಆತನು ಕರೆಯುತ್ತಾನೆ. If you read John 13:33. ಯೋಹಾನ 13:33 ಓದಿದ್ರೆ, John 21 and verse 5. ಮತ್ತು ಯೋಹಾನ 21:5. Jesus called his disciples as my children. ಯೇಸು ತನ್ನ ಶಿಷ್ಯರನ್ನು ನನ್ನ ಮಕ್ಕಳು ಎಂಬುದಾಗಿ, My little children. ನನ್ನ ಚಿಕ್ಕ ಮಕ್ಕಳು. That is how he loves you. ಅದೇ ರೀತಿಯಾಗಿ ಆತನ ಪ್ರೀತಿ ಮಾಡಿ. Won't you like to be called as the son of Jesus? ಯೇಸುವಿನ ಮಗನ ಎನಿಸಿಕೊಳ್ಳುವುದು ನಿನಗೆ ಬೇಡವೋ? Won't you like to be called as the daughter of Jesus? ಯೇಸುವಿನ ಮಗಳನ್ನು ಎನಿಸಿಕೊಳ್ಳುವುದು ನಿನಗೆ ಬೇಡವೋ? What a privilege it is. ಎಂತ ಭಾಗ್ಯವದು. What a privilege it is. ಎಂತ ಭಾಗ್ಯವದು. Oh, come to him tonight. ಓ, ಈ ರಾತ್ರಿ ಆತನ ಕಡೆಗೆ ಬನ್ನಿರಿ. Tell him, I'm sorry, Lord. ಸ್ವಾಮಿ, ನಾನು ವಿಷಾದಿಸ್ತೇನೆ. I never knew your love. ನಿನ್ನ ಪ್ರೀತಿ ನನಗೆ ಗೊತ್ತಿಲ್ಲಪ್ಪ. Please help me. ದಯಮಾಡಿ ಸಹಾಯ ಮಾಡು. I heard an interesting story about Pope John 23. ಪೋಪ್ ಜಾನ್ 23 ಬಗ್ಗೆ ಕುತೂಹಲಕಾರಿಯಾದ ಸಂಗತಿಯನ್ನು ಕೇಳಿದೆ. He is the greatest soul that ever came into the world in this century. ಈ ಶತಮಾನದಲ್ಲಿ ಬಂದಂತ ಅತಿ ಉನ್ನತವಾದಂತ ಆತ್ಮವು ಆತನು. Through him the Lord brought a Holy Ghost revival. ಆತನ ಮೂಲಕವಾಗಿ ಕರ್ತನು ಪವಿತ್ರಾತ್ಮನ ಸಂಜೀವನ ಉಂಟು ಮಾಡಿದನು. Through him God broke the walls of enmity between the churches. ಆತನ ಮೂಲಕವಾಗಿ ಸಭೆಗಳ ಮಧ್ಯದಲ್ಲಿರುವಂತಹ ಬಾಗಿಲು ಬೇರೆ ಬೇರೆ ಗೋಡೆಯನ್ನು ಮುರಿದನು. He prepared the great
famous Vatican document. ಮತ್ತು ಅತಿ ಪ್ರಸಿದ್ಧವಾದಂತ ವೆಟಿಕನ್ ಎಂಬಂತ ಸಿದ್ಧಾಂತವನ್ನು ಸಹ ಅವರು ತಂದರು. He called all the cardinals ಎಲ್ಲಾ ಕಾರ್ಡಿನಲ್ಗಳನ್ನು ಕರೆದರು and he wanted to present it the next morning. ಮತ್ತು ಮಾರನೇ ಮುಂಜಾನೆ ಅದನ್ನು ಸಮರ್ಪಿಸಲಿದ್ದರು. The Vatican document had revolutionary ideas. ವೆಟಿಕನ್ ಸಿದ್ಧಾಂತವು ಒಂದು ಕ್ರಾಂತಿಕರವಾದ ವಿಚಾರವಿತ್ತು. It talks about the place of the Holy Spirit in the churches. ಸಭೆಯಲ್ಲಿ ಪವಿತ್ರಾತ್ಮನ ಸ್ಥಳದ ಬಗ್ಗೆ ಇಲ್ಲಿ ಮಾತಾಡಲ್ಪಟ್ಟಿತು. But then in the night, the Pope had a terrible, what shall I say, fight going on within himself. ಆದ್ರೆ ಆ ರಾತ್ರಿ ಪೋಪರವರ ಹೃದಯದಲ್ಲಿ ಆಳವಾದ ಹೋರಾಟವಿತ್ತು. Will the cardinals accept this document? ಕಾರ್ಡಿನಲ್ಗಳು ಎಲ್ಲರೂ ಈ ಸಿದ್ಧಾಂತವನ್ನು ಹೊಂದುತ್ತಾರೋ? He lost his peace. ತನ್ನ ಸಮಾಧಾನ ಕಳ್ಕೊಂಡರು. He was in great turmoil. ಅವರು ಬಹಳ ಒಂದು ದುಷ್ಕೃತಿಯಲ್ಲಿ. It was night 2:00. ಮತ್ತು 2 ಗಂಟೆ ರಾತ್ರಿಯಲ್ಲಿ. He could not sleep. ನಿದ್ರೆ ಮಾಡ್ಲಿಕ್ಕೆ He was walking up and down. ಮೇಲೆ ಕೆಳಗೆ ನಡೆಯುತ್ತಿದ್ದರು. What will happen? ಏನಾಗುತ್ತದೆ? What will happen tomorrow? ನಾಳೆ ಏನಾಗುತ್ತದೆ? And he heard a sweet voice. ಒಂದು ಇಂಪಾದ ಸ್ವರವನ್ನು ಕೇಳಿದ. The voice said, ಸ್ವರ ಹೇಳಿತು, "Little John, go to sleep. ಚಿಕ್ಕ ಯೋಹಾನೇ ನಿದ್ರೆ ಮಾಡ್ಲಿಕ್ಕೆ ಹೋಗು. Little John, go to sleep." ಚಿಕ್ಕ ಯೋಹಾನೇ ನಿದ್ರೆ ಮಾಡ್ಲಿಕ್ಕೆ ಹೋಗು. He was shocked. ಅವರಿಗೆ ದಿಗ್ಭ್ರಮೆ ಆದದ್ದು. Who is calling me as Little John? ಯಾರು ಚಿಕ್ಕ ಯೋಹಾನ್ ಅಂತ ಕರೀತಾರೆ? It was Jesus. ಅದು ಯೇಸು. Johnny may be the Pope for the world, but for me you are just a little fellow. ಲೋಕಕ್ಕೆ ಅವರು ಪೋಪರಾಗಿರಬಹುದು, ಆದ್ರೆ ಯೇಸುವಿಗೆ ಅವರು ಚಿಕ್ಕ ಯೋಹಾನ್. My little John, go to sleep, son. I will look after everything. ನನ್ನ ಚಿಕ್ಕ ಯೋಹಾನೇ, ನೀನ್ ಹೋಗಿ ನಿದ್ರೆ ಮಾಡು, ನಾನು ನಿನ್ನ ಕೆಲಸವನ್ನು ನೋಡಿಕೊಳ್ತೇನೆ. I will take care of everything. ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. With all his official dress, he went to sleep. ಎಲ್ಲ ಅಧಿಕಾರದ ಆ ಒಂದು ವಸ್ತ್ರದಿಂದ ಮಲಗಿ ಬಿಟ್ಟನು. And next day, the Holy Spirit took over. ಮಾರನೇ ದಿವಸ ಪವಿತ್ರಾತ್ಮನು ಮುನ್ನಡೆದನು. You may be 70 years old. ನಿಮಗೆ 70 ವಯಸ್ಸಿರಬಹುದು. But if you come to Jesus tonight, ಈ ರಾತ್ರಿ ಯೇಸುವಿನ ಕಡೆಗೆ ನೀವು ಬರುವಾಗ he will say, "My little son, ಅವರು ಹೇಳ್ತಾರೆ, ನನ್ನ ಚಿಕ್ಕ ಮಗುವೆ, my little Dinakaran, ನನ್ನ ಚಿಕ್ಕ ದಿನಕರನೆ, oh my little Chaladurai." ನನ್ನ ಚಿಕ್ಕ ಚಲದುರೆ. That is the love of ಇದೇ Jesus. ದೇವರ ಪ್ರೀತಿ. Won't you like to be called like that? ಆ ರೀತಿಯ ಕರೆಯಲು ನಿಮಗೆ The ಇಷ್ಟವಿಲ್ಲ? love of Jesus is wonderful. ಯೇಸುವಿನ ಪ್ರೀತಿ ಅದ್ಭುತವಾದದ್ದು. At the same time, ಅದೇ ಸಮಯದಲ್ಲಿ how do you behave? ನೀವು ಯಾವ ರೀತಿಯಾಗಿ ವರ್ತಿಸುತ್ತೀರಿ? What kind of child you are? ನೀವು ಎಂಥ ಮಗು? Years ago, when I visited Ceylon, ನಾನು ಸಿಲೋನಿಗೆ ಕೆಲವು ವರ್ಷಗಳ ಹಿಂದೆ I ಹೋದ. was rushing out of a hall after a big meeting. ಒಂದು ದೊಡ್ಡ ಕೂಟದ ನಂತರ ಕೊಠಡಿಯಿಂದ ದೂರ ಹೋಗುತ್ತಾ ಇದ್ದೆ. I saw a young girl standing there with something covered in her hand. ಒಂದು ಚಿಕ್ಕ ಯುವಕಿಯು ಕೈಯಲ್ಲಿ ಏನೋ ಮುಚ್ಚಿಟ್ಟಿದ್ದನ್ನು ಇಟ್ಟುಕೊಂಡಿದ್ದನ್ನು ನೋಡಿದೆ. And with tears she stopped me. It was a beautiful child. ಓ, ಸುಂದರವಾದ ಮಗು ಅದು. But the head was the head of a man. ಆದ್ರೆ ತಲೆ ಮನುಷ್ಯನ ತಲೆ ಆಗಿತ್ತು. Oh, very rarely people give birth to such deformed children. ಅಂತ ವಿಚಿತ್ರವಾದಂತ ಮಗು ಅನೇಕರಿಗೆ ಸಿಗುವುದಿಲ್ಲ. That head had even mustache. ಆ ಒಂದು ತಲೆಗೆ ಮೀಸೆ ಸಹ ಇತ್ತು. It was a terrible sight. ಅದು ಭಯಂಕರವಾದ ದೃಶ್ಯ. And she cried, ಆಕೆಯು ಅತ್ತಳು, "Brother, ಸಹೋದರ, ever since I gave birth to this child, my husband kicked me out." ಅಯ್ಯ ಸಹೋದರೇ, ಈ ಮಗುವನ್ನು ಹಡಿದ ದಿನದಿಂದ ನನ್ನ ಗಂಡನು ನನ್ನನ್ನು ಹೊರಗೆ ಹಾಕಿ. I'm staying with my parents. ನಾನು ತಂದೆ ತಾಯಿ ಜೊತೆಯಲ್ಲಿ ನಾನಿದ್ದೇನೆ. They are old. ಅವರು ವಯಸ್ಸಾದವರು. I don't know what is going to happen to me after my parents' death. ನನ್ನ ತಂದೆ ತಾಯಿಗಳ ಮರಣದ ನಂತರ ಏನಾಗುತ್ತದೆ ನನಗೆ ಗೊತ್ತಿಲ್ಲ. And I do not know what to do with this child. ಈ ಮಗುವನ್ನು ತೆಗೆದುಕೊಂಡು ಏನು ಮಾಡಲಿ ಅಂತ ನನಗೆ I cannot throw it away, brother, ನಾನು ಇದನ್ನು ಬಿಸಾಡಲು ಆಗುದಿಲ್ಲ. because this is my child. ಯಾಕಂದ್ರೆ ಇದು ನನ್ನ ಮಗು. I gave birth to this child. ನಾನು ಹಡೆದಂತ ಮಗು ಇದು. I cannot throw it, ನಾನು brother. ಬಿಸಾಡಲು ಆಗುದಿಲ್ಲ She ಸಹೋದರ. cried and cried. ಆಕೆ ಅಳುತ್ತಾ ಅಳುತ್ತಾ ಇದೆ. Friend, ಸ್ನೇಹಿತನೇ, what kind of child you are to Jesus? ನೀನು ಯೇಸುವಿಗೆ ಎಂತ ಮಗುವಾಗಿದೆ? How is your head today? ನಿನ್ನ ತಲೆ ಹೇಗಿದೆ ಇವತ್ತು? The Bible says in Hosea chapter 5 and verse 5, ಯೋಸಿಯ 5:5 ಸತ್ಯವೇದ ಹೇಳ್ತದೆ, the spirit of pride is publicizing itself on your face. ಗರ್ವದ ಆತ್ಮವು ನಿಮ್ಮ ಮುಖದ ಮೇಲೆ ಪ್ರಕಟಣೆ ಆಗುತ್ತಾ ಇದೆ. Are you proud? ನೀನು ಅಹಂಕಾರಿಯೋ? Are you spiritually proud? ನೀನು ಆತ್ಮಿಕವಾದ ಅಹಂಕಾರಿಯೋ? Or because you are son of so-and-so, are you proud? ಇಂತಿಂತ ವ್ಯಕ್ತಿಯ ಮಗನ ಅಂತ ಹೇಳ್ಬಿಟ್ಟು ಗರ್ವ ಇದೆಯೋ? What is your position today? ನಿನ್ನ ಸ್ಥಿತಿ ಏನೀಗ? You may say, I have given my heart to ನೀನು Jesus. ಹೇಳ್ಬೋದು, ನನ್ನ ಹೃದಯ ಯೇಸುವಿಗೆ ಕೊಟ್ಟಿದ್ದೇನೆ. But you may be very proud because of your doctrinal knowledge. ನಿನ್ನ ಸಿದ್ಧಾಂತದ ಜ್ಞಾನದಿಂದ ಬಹಳ ಅಹಂಕಾರಿಯಾಗಿರ್ಬೋದು. You may think, I am the only saved man.
ನಾನೊಬ್ಬನೇ ರಕ್ಷಿಸಲ್ಪಟ್ಟ ವ್ಯಕ್ತಿ. Everybody else is going to hell. I am the only one who is going to go to heaven. ಪ್ರತಿಯೊಬ್ಬೊಬ್ಬರು ನರಕಕ್ಕೆ ಹೋಗ್ತಾರೆ, ನಾನು ಒಬ್ಬನೇ ಪರಲೋಕ ಹೋಗ್ತೇನೆ. Jesus is shedding his tears. ಯೇಸು ತನ್ನ ಕಣ್ಣೀರನ್ನು I am sorry I gave birth to this fellow. ಅಯ್ಯೋ, ಇಂಥ ಮಗುವನ್ನು ಹಡೆದಿದ್ದಕ್ಕಾಗಿ ನಾನು ದುಃಖಿಸುತ್ತೇನೆ. I am sorry I gave birth to this boy. ಈ ಹುಡುಗನನ್ನು ಹಡೆದಿದ್ದಕ್ಕಾಗಿ ದುಃಖಿಸುತ್ತೇನೆ. He is so arrogant. ಈತನ ಅಹಂಕಾರಿ, and his head is swollen. ಆತನ ತಲೆ ದೊಡ್ಡದಾಗಿ. The tears of Jesus will bring curses for you. ಯೇಸುವಿನ ಕಣ್ಣೀರು ಶಾಪವನ್ನು ತರುತ್ತದೆ. Let us be humble. ನಾವು ತಗ್ಗಿಸಿಕೊಳ್ಳಿ. Let us be humble. ನಾವು ತಗ್ಗಿಸಿಕೊಳ್ಳಿ. Let us always think it is because of his supreme sacrifice on the cross. Today we are able to call ourselves as the children of God. ಆತನ ಮಹೋನ್ನತವಾದಂತಹ ತ್ಯಾಗದ, ಪೂಜೆಯ ತ್ಯಾಗದ ಮುಖಾಂತರ ನಾವು ದೇವರ ಮಕ್ಕಳೆಂಬುದಾಗಿ ಕರೆದಿದ್ದೆಂಬುದನ್ನು ನೆನಪಿಸಿಕೊಳ್ಳುವ. But for him we will be nowhere today. ಆತನ ಇಲ್ಲದಿದೆ ನಾವು ಎಲ್ಲಿಯೂ ಇರ್ತಿರ್ಲಿಲ್ಲ. Nobody would have cared for us. ಯಾರು ನಮ್ಮನ್ನು ಚಿಂತಿಸುತ್ತಿರ್ಲಿಲ್ಲ. Oh, let us love him. ಓ, ಆತನ ಪ್ರೀತಿಸು. Oh, how I love Jesus. Oh, how I love Jesus. Oh, how I love Jesus. Because he first loved me. To me, Jesus is wonderful. To me, Jesus is wonderful. To me, Jesus is wonderful. Because he first loved me. Secondly, Jesus calls you as his own brother and sister. ಯೇಸು ನಿಮ್ಮನ್ನು ಸ್ವಂತ ಸಹೋದರನೆಂಬುದಾಗಿ ಕರೀತಾನೆ. If you read Matthew chapter 12 verses 49 and 50. ಮತ್ತಾಯ 12:49-50 ಓದಿದರೆ, the Lord Jesus says, who is my mother? Who is my brother? Who is my sister? The man who obeys the will of my Father in heaven. ನಮ್ಮ ಸ್ವಾಮಿ ಹೇಳುವಂತ ಮಾತೇನಂತ ಹೇಳಿದ್ರೆ, ಯಾರು ನನ್ನ ತಾಯಿ, ಯಾರು ನನ್ನ ತಮ್ಮನು, ಯಾರು ನನ್ನ ಸಹೋದರಿ, ನನ್ನ ತಂದೆ ಮಾತನ್ನು ವಿಧೇಯರಾಗುವಂತವರೇ ಎಂಬುದಾಗಿ. When you give your heart to him and when you learn to obey him, he says, you are my brother, you are my sister. ನಾವು ನಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ವಿಧೇಯರಾಗುವಾಗ, ನೀನು ಸಹೋದರಿ, ನೀನು ನನ್ನ ಸಹೋದರನೇ ಅಂತ ಹೇಳ್ತಾನೆ. Matthew 28:10. ಮತ್ತಾಯ 28:10. John 20:17. ಯೋಹಾನ 20:17. Hebrews chapter 2 verses 11 and 12. ಇಬ್ರಿಯ 2:11-12. Romans 8:29. ರೋಮ 8:29. In all these verses he tells the same thing. ಈ ಎಲ್ಲಾ ವಾಕ್ಯಗಳಲ್ಲಿ ಅದನ್ನೇ ಆತನು The Bible says he is our elder brother. ಸತ್ಯವೇದ ಹೇಳ್ತದೆ, ಆತ ನಮ್ಮ ಹಿರಿಯ ಸಹೋದರ. And we are his younger brothers and sisters. ನಾವು ಆತನ ಚಿಕ್ಕ ಸಹೋದರ ಸಹೋದರಿ. That is how he loves you. ಈ ರೀತಿಯಾಗಿ ಆತನ ಪ್ರೀತಿ ಮಾಡು. Don't you have a brother? ನಿಮ್ಗೆ ಸಹೋದರನಿಲ್ಲವೋ? Don't you have a sister? ನಿಮ್ಗೆ ಸಹೋದರಿ ಇಲ್ಲವೋ? Sometimes I used to feel that. ಕೆಲವು ಸಾರಿ ಅದನ್ನ ನಾನು ಯೋಚಿಸ್ತೇನೆ. I am the only son of my father and mother. ನನ್ನ ತಂದೆ ತಾಯಿಗೆ ನಾನು ಒಬ್ಬನೇ ಮಗನಾಗಿ. So I used to think, oh, if only I had a brother, how nice it will be. ಓ, ನನಗೆ ಒಬ್ಬ ಸಹೋದರನಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸ್ತಿತ್ತು. If only I had a sister, how nice it will be. ನನಗೆ ಒಬ್ಬ ಸಹೋದರಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. Oh, I am not fortunate. ಓ, ನನಗೆ ಅಂತ ಒಂದು ಭಾಗ್ಯವಿಲ್ಲ. Do you think like that? ನೀನು ಆ ರೀತಿಯಾಗಿ ಯೋಚಿಸ್ತೀಯೋ? Jesus says, I will be your elder brother. ಯೇಸು ಹೇಳ್ತಾನೆ, ನಾನೇ ನಿನಗೆ ಅಣ್ಣ. And what kind of elder brother we have? ನಮಗಿರುವಂತ ದೊಡ್ಡ ಅಣ್ಣ ಎಂತವರು? A brother who is willing to do any kind of sacrifice to make you live in this world. ಈ ಲೋಕದಲ್ಲಿ ಜೀವಿಸುವುದಕ್ಕೆ ಯಾವುದೇ ರೀತಿಯ ತ್ಯಾಗವನ್ನು ಮಾಡುವುದಕ್ಕಿರುವಂತ ಹಿರಿಯ ಸಹೋದರ. I read a moving story in the Reader's Digest. ನಾನು ರೀಡರ್ಸ್ ಡೈಜೆಸ್ಟ್ ನಲ್ಲಿ ನಾನು ಚಲಿಸುವ ಕಥೆಯನ್ನು ಓದಿದೆ. There was a wonderful football player in one of the cities in the United States. ಅಮೆರಿಕದ ಒಂದು ಪಟ್ಟಣದಲ್ಲಿ ಒಬ್ಬ ಅದ್ಭುತವಾದ ಕಾಲ್ಪಂದಿನ ಆಟಗಾರನಿದ್ದನು. He will go to the school. ಆತನು ಶಾಲೆಗೆ ಹೋಗ್ತಿದ್ದನು. And then go to the playground. ಮತ್ತು ಆಟ ಆಡುವ ರಂಗಕ್ಕೆ ಹೋಗಿ Then come home. ಮತ್ತು ಮನೆಗೆ ಬರುತ್ತಿದ್ದ. The rest of the time he will be playing with his small little brother. ಆತನು ಎಲ್ಲಾ ಸಮಯದಲ್ಲಿಯೂ ಆ ಚಿಕ್ಕ ತಮ್ಮನ ಜೊತೆಯಲ್ಲಿ ಆಟವಾಡ್ತಿದ್ದ. They were more like friends than brothers. ಅವರಿಬ್ಬರು ಅಣ್ಣ ತಮ್ಮನಿಗಿಂತಲೂ ಅವರು ಸಹೋದರಂತೆ ಇದ್ದು ಬಿಟ್ಟರು. He will carry him all the time. ಅವ್ರು ಯಾವಾಗ್ಲೂ ಹೊತ್ತುಕೊಳ್ತಿದ್ರು. Small little fellow. ಚಿಕ್ಕ ತಮ್ಮ. ಇದನ್ನ
The boy's body began to float. ಆ ಹುಡುಗನ ಒಂದು ದೇಹವು ಮೇಲುಗುತ್ತಾಯಿತು. They rushed him to the hospital. ಅವರು ಆಸ್ಪತ್ರೆಗೆ ಕೊಂಡೊಯ್ದರು. And the doctor said, his kidneys have failed. ವೈದ್ಯರು ಹೇಳಿದ್ರೆ ಅವನ ಕಿಡ್ನಿಯು ಅದು ಸೋತು ಹೋಗ್ತಾ ಇದೆ. Keep him here. ಇಲ್ಲಿ ಇಡಿರಿ. Let us wait for somebody to come forward to donate a kidney. ಯಾರಾದ್ರೂ ಬಂದು ಒಂದು ಕಿಡ್ನಿಯನ್ನು ಕೊಡುವಂತೆ ನಾವು ನೋಡಿಕೊಳ್ಳುವ. The body must accept that kidney. ಮತ್ತು ಆ ದೇಹವು ಆ ಕಿಡ್ನಿಯನ್ನು ಹೊಂದಿಕೊಳ್ಳಬೇಕು. Then only he will live. ಆಗ ಮಾತ್ರ ಅವನು ಜೀವಿಸ್ತಾನೆ. And the father and mother were crying. ತಂದೆ ತಾಯಿಗಳು ಅಳುತ್ತಾರೆ. This elder brother heard about it. ಈ ಅಣ್ಣನು ಇದನ್ನು ಕೇಳಿದ. He went to the doctor. ವೈದ್ಯರ ಹತ್ರ ಹೋದ. He said, doctor, ಆತನು ಹೇಳಿದ, ಡಾಕ್ಟರೇ, I cannot see my brother die. ನನ್ನ ತಮ್ಮನು ಸಾಯುವುದು ನನಗೆ ಇಷ್ಟವಿಲ್ಲ. I cannot see him die. ನನ್ನ ತಮ್ಮನು ಸಾಯುವುದು ನನಗೆ ಇಷ್ಟವಿಲ್ಲ. Take my kidneys and give it to my brother. ನನ್ನ ಕಿಡ್ನಿಯನ್ನು ತೆಗೆದು ನನ್ನ ಸಹೋದರನಿಗೆ ಕೊಟ್ಟು ಬಿಡಿ. Give it to him. ಆತನಿಗೆ ಕೊಟ್ಟು ಬಿಡಿರಿ. Doctor said, ವೈದ್ಯರು ಹೇಳಿದ, son, ಮಗನೇ, you have a brilliant career. You are a football player. ಕಾಲ್ಚೆಂಡಿನ ಆಟ ನಿಮ್ಗೆ ಒಳ್ಳೆ ಭವಿಷ್ಯವಿದೆ. And if I take away one kidney, ಒಂದು ಕಿಡ್ನಿಯನ್ನು ನಾನು ತೆಗೆದು I do not know what will happen to your body. ನಿಮ್ಮ ದೇಹಕ್ಕೆ ಏನಾಗ್ತದೆ ಗೊತ್ತಿಲ್ಲ ನನಗೆ. His father, mother said no. ತಂದೆ ತಾಯಿಗಳು ಹೇಳಿದ್ರು ಇಲ್ಲ. He said, no, take my kidney. I want my brother back. ನನ್ನ ತಮ್ಮನು ಜೀವಿಸಬೇಕು, ನನ್ನ ಕಿಡ್ನಿಯನ್ನು ತೆಗೆದುಕೊಳ್ಳಿರಿ. And finally they agreed. ಕಡೆಗೆ ಅದನ್ನು ತೆಗೆದು. And the operation was over. ಮತ್ತು ಆ ಚಿಕಿತ್ಸೆ ಮುಗಿಯಿತು. The elder brother woke up. ಅಣ್ಣ ಎದ್ದನು. And asked, how is my brother? ನನ್ನ ತಮ್ಮ ಹೇಗಿದ್ದಾನೆ? They silently showed him another bed. ಅವರು ಹೇಳಿದ್ರು, ಇನ್ನೊಂದು ಹಾಸಿಗೆಯನ್ನು ತೋರಿಸಿ. He looked up. ಅಲ್ಲಿ ನೋಡಿದ. And he saw his little brother sleeping after the operation. ಆ ಚಿಕಿತ್ಸೆಯ ನಂತರ ಆ ತಮ್ಮನು ಮಲಗಿದ್ದನ್ನು ನೋಡಿದ. After the wanted days, after the days spent in the hospital, on the day of release, he said, I will carry my brother home. ಆ ಆಸ್ಪತ್ರೆಯ ಚಿಕಿತ್ಸೆಯ ದಿನಗಳ ನಂತರ ನಾನು ನನ್ನ ತಮ್ಮನನ್ನು ಹೊತ್ತುಕೊಂಡು ಹೋಗ್ತೇನೆ ಅಂತ ಹೇಳಿದ. You're so proud. ಆತನು ಬಹಳ ಸಂತೋಷ. He carried the little boy in his hands. ಚಿಕ್ಕ ತಮ್ಮನನ್ನು ಕೈಯಲ್ಲಿ ಹೊತ್ತುಕೊಂಡು ಹೋದ. My brother is alive. ನನ್ನ ತಮ್ಮ ಜೀವಿತ. My brother is alive. ನನ್ನ ಸಹೋದರ ಜೀವದಿಂದ. And the little fellow smiled. ಚಿಕ್ಕ ತಮ್ಮ ನಕ್ಕಿದನು. When the little fellow grew up, ಚಿಕ್ಕ ತಮ್ಮನು ಬೆಳೆದಾಗ he will all the time say, I live because of my brother. ನಾನು ಜೀವಿಸುವುದು ನನ್ನ ಅಣ್ಣನ ದೆಸೆಯಿಂದ. I live because of the sacrifice of my brother. ನಾನು ಜೀವಿಸುವುದು ನನ್ನ ಅಣ್ಣನ ತ್ಯಾಗದಿಂದ. Still his kidney is working in my body. ಇಂದಿಗೂ ಆತನ ಕಿಡ್ನಿ ನನ್ನ ಜೀವಿತದಲ್ಲಿ ದೇಹದಲ್ಲಿ ಇದೆ. That is how Jesus loves you. ಈ ರೀತಿಯಾಗಿ ಯೇಸು ಪ್ರೀತಿಸುತ್ತಾನೆ. Jesus loves you like his own brother and sister. ಯೇಸು ತನ್ನ ಸಹೋದರ ಸಹೋದರಿಯಂತೆ ಪ್ರೀತಿಸುತ್ತಾನೆ. Friend, when you give your heart to Jesus, ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಡುವಾಗ, when you confess your sins to him, ನಿಮ್ಮ ಪಾಪವನ್ನು ಆತನಿಗೆ ಅರಿಕೆ ಮಾಡಿ, he not only accepts you as his children, ಆತ ನಿಮ್ಮನ್ನು ಚಿಕ್ಕ ಮಕ್ಕಳಂತೆ ಅಂಗೀಕರಿಸುವುದು ಮಾತ್ರವಲ್ಲ, he says, he is my brother, she is my sister. ಆಕೆ ನನ್ನ ಸಹೋದರಿ ಸಹೋದರನೆಂಬುದಾಗಿ ಹೇಳಿದ್ದಾರೆ. St. Paul said in Galatians 2:20, ಗಲಾತ್ಯ 2:20 ಅಪೊಸ್ತಲ ಪೌಲನು ಹೇಳಿದನು, not I, but Christ liveth in me. ಜೀವಿಸುವವನು ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಜೀವಿಸ. I live by the faith of him who gave himself for me. ನನ್ನನ್ನೇ ನನಗೋಸ್ಕರ ಒಪ್ಪಿಸಿಕೊಟ್ಟವನ ನಂಬಿಕೆಯಿಂದ ನಾನು ಜೀವಿಸುತ್ತೇನೆ. Yes, he gave himself for you. ಹೌದು, ಆತನೇ ನಮಗೋಸ್ಕರ ಒಪ್ಪಿಸಿಕೊಟ್ಟನು. That is the love of Jesus. ಅದೇ ಯೇಸುವಿನ ಪ್ರೀತಿ. Would you love him? ಆತನ ಪ್ರೀತಿಸ್ತಿರೋ? How much you love Jesus? ಎಷ್ಟು ಮಟ್ಟಿಗೆ ಯೇಸುವನ್ನು ಪ್ರೀತಿಸಿ. He says, this is my brother. ಆತನು ಹೇಳ್ತಾನೆ, ಇದು ನನ್ನ ಸಹೋದರ. This is my ಇದು sister. ನನ್ನ ಸಹೋದರಿ. But are you living a life worthy to be called like that? ಆ ರೀತಿಯಾಗಿ ಕರೆಯುವಂತ ರೀತಿಯಲ್ಲಿ ಯೋಗ್ಯವಾದ ಜೀವಿತವನ್ನು ಜೀವಿಸ್ತಿರೋ? Or all the time you are quarreling in your home? ಯಾವಾಗಲೂ ಮನೆಯಲ್ಲಿ ಜಗಳವಾಡ್ತಾ ಇದ್ದೀರೋ? What does your neighbor say? ನಿಮ್ಮ ಪಕ್ಕದ ಮನೆಯವರು ಏನು ಹೇಳ್ತಾರೆ? What do they say? ಅವ್ರು ಏನು ಹೇಳ್ತಾರೆ? Do they say it is not a Christian home? ಇದು ಕ್ರೈಸ್ತ ಮನೆಯಲ್ಲ ಅಂತ ಹೇಳ್ತಾರೋ? Every day they quarrel. ಯಾವಾಗಲೂ ಜಗಳ ಆಡ್ತಾರೆ. They drink and quarrel. ಯಾವಾಗಲೂ ಕುಡಿದು ಜಗಳ. You are bringing blasphemy to the name of Jesus. ಯೇಸುವಿನ ಹೆಸರಿಗೆ ದೂಷಣೆಯನ್ನು ನೀವು ತರುತ್ತಿ. Many homes do not have family prayers. ಅನೇಕ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ. In the morning will start with a cigarette. ಬೆಳಗ್ಗೆ ಅವರು ಸಿಗರೆಟ್ ನಿಂದ ಪ್ರಾರಂಭ ಮಾಡ್ತಾರೆ. I went to have a dinner in one of the doctor's home in another country. ಬೇರೆ ಒಂದು ರಾಷ್ಟ್ರದಲ್ಲಿ ಒಬ್ಬ ವೈದ್ಯರ ಮನೆಗೆ ನಾನು ಊಟಕ್ಕೆ ಹೋಗಿದ್ದೆ. He's a famous surgeon. ಅಲ್ಲಿ ಪ್ರಸಿದ್ಧವಾದಂತ ಅವರು ವೈದ್ಯರು. But nobody comes to him. ಆದ್ರೆ ಯಾರು ಅವರ ಬಳಿಗೆ ಬರುವುದಿಲ್ಲ. I asked him why. ಕೇಳಿದೆ ಯಾಕೆ? 24 hours he will drink. 24 ತಾಸು ಕುಡಿಯುತ್ತಾ ಇರ್ತಾರೆ. He told me with a very proud heart. ಅವರು ಅಹಂಕಾರದ ಹೃದಯದಿಂದ ಹೇಳಿದರು, Sir, I start my day with a whiskey. ಅಯ್ಯ, ನಾನು ದಿನವನ್ನು ವಿಸ್ಕಿಯಿಂದ ಪ್ರಾರಂಭಿಸಿದೆ. That is my breakfast. ಅದೇ ನನ್ನ ಬೆಳಗಿನ ಆಹಾರ. That is my lunch. ಅದೇ ಮಧ್ಯಾಹ್ನದ ಆಹಾರ. So proud of that. ಅಹಂಕಾರದಿಂದ ಹೇಳಿದರು. The doctors have told him, if you drink more you will die because your liver is
completely damaged. ವೈದ್ಯರು ಹೇಳಿದ್ರು ಇನ್ನೂ ಹೆಚ್ಚು ಕುಡಿದ್ರೆ ನಿಮ್ಮ ಪಿತ್ತಾಶಯ ಕಟ್ಟು ಹೋಗುತ್ತದೆ. And once this man was asked to operate upon a man who had a problem with a leg. ಮತ್ತು ಅಂತ ಕಾಲಿನ ಒಂದು ಚಿಕಿತ್ಸೆ ಹೊಂದಬೇಕೆಂಬುದಕ್ಕೋಸ್ಕರವಾಗಿ ಈ ವ್ಯಕ್ತಿಯನ್ನು ಇನ್ನೊಬ್ಬರು ಕೇಳಿಕೊಂಡರು. And when the patient was taken out, ಆ ರೋಗಿಯನ್ನು ತೆಗೆದುಕೊಂಡು ಹೋಗುವಾಗ he cried. ಅವರು ಅತ್ತರು. He said, my right leg, good leg has been cut off. ನನ್ನ ಬಲಗಾಲು ಒಳ್ಳೆ ಕಾಲನ್ನು ಕಡಿದು ಹಾಕಿದ್ದಾರೆ. This man was fully drunk. ಈತನು ಬಹಳ ಕುಡಿದಿದ್ದನು. He cut off the good leg. ಒಳ್ಳೆ ಕಾಲನ್ನು ಕಡಿದು ಹಾಕಿದನು. Friend, ಸ್ನೇಹಿತನೇ, how is your family life? ನಿಮ್ಮ ಕುಟುಂಬ ಹೇಗಿದೆ? What is the testimony you have? ನೀನಿರುವಂತಹ ಸಾಕ್ಷಿ ಏನು? In some streets, if you go and ask for the family of a Christian person, they will say, are there Christians here? ಕೆಲವು ಬೀದಿಗಳಲ್ಲಿ ಕ್ರೈಸ್ತರಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ ಕ್ರೈಸ್ತರಿದ್ದಾರೆ. Absolutely no prayer, nothing. ಪರಿಪೂರ್ಣವಾಗಿ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ. Just living like dogs and cats. ಒಂದು ನಾಯಿಯಂತೆ ಅವರು ಬೆಕ್ಕಿನಂತೆ ಜೀವಿಸ್ತಾರೆ. Sleep till 8 o'clock. 8 ಗಂಟೆ ತನಕ ನಿದ್ರೆ. Ask for the breakfast. ಬೆಳಗಿನ ಆಹಾರ ಕೇಳೋದು. Gulp it. ಅದನ್ನು ನುಂಗಿಬಿಟ್ಟು. Then run away. That's all. ಅಷ್ಟೇ. And you will never have a blessing in your life. ಜೀವಿತದಲ್ಲಿ ಆಶೀರ್ವಾದ ಸಿಗೋದಿಲ್ಲ. Because you are neglecting and bringing shame to the name of Jesus. ಯೇಸುವಿನ ಹೆಸರಿಗೆ ನೀನು ಅಪಮಾನವನ್ನು ದೂಷಣೆಯನ್ನು ತರುತ್ತಿ. He is your elder brother. ಆತ ನಿಮ್ಮ ಹಿರಿಯ ಅಣ್ಣ ಆಗಿದೆ. He is your elder brother. ಆತ ನಿಮ್ಮ ದೊಡ್ಡ ಅಣ್ಣ. But you kick at his face. ಆದ್ರೆ ಆತನನ್ನು ಒದೆಯುತ್ತೀಯ. You smoke and throw the smoke on his face. ಧೂಮಪಾನ ಸೇದಿ ಆತನ ಮುಖದ ಮೇಲೆ ಹಾಕುತ್ತೀಯ. You switch on the TV, make the people see obscene scenes and driving away from your home. ನೀನು ಟಿವಿಯನ್ನು ನೋಡಿ ಅಶ್ಲೀಲ ಚಿತ್ರವನ್ನು ನೋಡಿ ಆತನು ಹೊರಗೆ ಹಾಕ್ತಿದ್ದೀಯ. You drink and dance and kick him out of the home. ಕುಡಿದು ನಾಟ್ಯ ಮಾಡಿ ಆತನು ಹೊರಗೆ ಹಾಕ್ತಿದ್ದೀಯ. What right you have to call his name? ಆತನ ಹೆಸರನ್ನು ಕರೆಯೋಕೆ ಏನು ಹಕ್ಕು? You are ashamed to Jesus. ನೀನು ಯೇಸುವಿಗೆ ನಾಚಿಕೆ. You are ashamed to Jesus. ನೀನು ಯೇಸುವಿಗೆ ನಾಚಿಕೆ. And when suddenly sickness comes, ಒಂದು ರೋಗ ಬಂದಾಗ they will run to here and there. ಇಲ್ಲಿ ಅಲ್ಲಿ ಓಡ್ತಾರೆ. They will run to all kinds of pilgrimages. Nothing will work, sir. ಏನಾಗೋದಿಲ್ಲ. You brought shame to Jesus. ಯೇಸುವಿಗೆ ನಾಚಿಕೆ ತಂದಿದ್ದಿ. Why should he interfere? ಯಾಕೆ ಆತನು ಬರಬೇಕು? At least today repent. ಇವತ್ತಾದರೂ ಪಶ್ಚಾತ್ತಾಪ. He says, this is my brother. ಇದೇ ನನ್ನ ಸಹೋದರ. This is my sister. ಇದೇ ನನ್ನ ಸಹೋದರ. Hebrews 2:11-12 says, ಇಬ್ರಿಯ 2:11-12 ಹೇಳುತ್ತೆ. He was not ashamed to call you as his brother and sister. ನಿಮ್ಮನ್ನು ಕರೆಯೋದಕ್ಕೆ ಸಹೋದರ ಸಹೋದರಿ ಅಂತ ನಾಚಿಕೆ ಪಡ. You are going with a big cigar. ನೀನು ದೊಡ್ಡ ಸಿಗರೇಟ್ ಅನ್ನು ತಗೊಂಡು ಹೋಗ್ತಿ. He says, that is my brother. ಅವರು ಹೇಳ್ತಾರೆ ಅವರೇ ನನ್ನ ಸಹೋದರ. Think of that. ಅದರ ಬಗ್ಗೆ ಯೋಚಿಸು. Think of that. ಅದರ ಬಗ್ಗೆ ಯೋಚಿಸು. Many people argue, what is wrong in drinking? ಅನೇಕರು ಹೇಳ್ತಾರೆ ಕುಡಿಯೋದ್ರಲ್ಲಿ ಏನು ತಪ್ಪು? What is wrong in going after women? ಹೆಣ್ಣು ಮಕ್ಕಳ ಹಿಂದೆ ಹೋಗೋದ್ರೆ? What is wrong in smoking? ಧೂಮಪಾನ ಸೇರಿದ್ರೆ ತಪ್ಪೇನು? Nothing is wrong, sir. ಏನಿಲ್ಲ ತಪ್ಪಯ್ಯ. Only Christ will never own way. ಸೈತಾನ್ ನಿಮ್ಮ ಮೇಲೆ ಜೊತೆ. And when tragedies strike your home, you will tremble like a leaf. ಮತ್ತು ದುರ್ಘಟನೆ ಬಂದಾಗ ನಿನ್ನ ಕುಟುಂಬದಲ್ಲಿ ನೀನು ನಡುಗಿ ಬಿಡುತ್ತಿ. When the doctor shakes his head and say, Mr. So-and-so, your daughter is going to die of cancer, then you jump up. Don't jump up. ಶ್ರೀಮಾನ್ರೇ ನಿಮ್ಮ ಮಗಳು ಕ್ಯಾನ್ಸರ್ ನಿಂದ ಸತ್ತೋಗ್ತಾಳೆ ಎಂಬುದಾಗಿ ವೈದ್ಯರು ಹೇಳಿದಾಗ ಆಗ ಜಿಗಿಬೇಡ. That time also smoke and go happily whistling. Why not you do that? ಅಂತ ಸಮಯದಲ್ಲಿ ಸೀಟಿ ಹೊಡಿಕೊಂಡು ಸೇದುಕೊಂಡು ಹೋಗು. ಯಾಕೆ? Oh, let us take Jesus as our brother. ಓ ಯೇಸುವನ್ನು ನಮ್ಮ ಸಹೋದರನಂತೆ. Oh, a loving brother. ಆತನ ಪ್ರೀತಿಯ ಸಹೋದರ. Let him be our elder brother. ಆತ ನಮ್ಮ ಅಣ್ಣನಾಗಿರಲಿ. Let him run the home. ಆತನ ಕುಟುಂಬವನ್ನು ನಡೆಸಲಿ. Let us love him. ಆತನನ್ನು ಪ್ರೀತಿಸಿ. And thirdly, ಮೂರನೇದಾಗಿ Jesus says, ಯೇಸು ಅಂತಾನೆ, I am your friend. ನಾನೇ ನಿನ್ನ ಸ್ನೇಹಿತ. I am your friend. ನಾನೇ ನಿನ್ನ. If you read John chapter 15:12-15, ಯೋಹಾನ 15:12-15 ಓದಿದ್ರೆ the Bible says, ಸತ್ಯವೇದ ಹೇಳ್ತದೆ, Jesus was talking to his disciples. ಯೇಸು ಶಿಷ್ಯರೊಂದಿಗೆ ಮಾತಾಡ್ತಿದ್ದ. Don't call you as my servants. ನಿಮ್ಮನ್ನು ಸೇವಕರಂತ ಕರೆಯೋದಿಲ್ಲ. I call you as my friends. ನಾನು ಸ್ನೇಹಿತರಂತ ಕರೆಯುತ್ತೇನೆ. A servant will not know what is in the mind of the master. ಸೇವಕರಿಗೆ ಯಜಮಾನನ ಮನಸ್ಸಿನಲ್ಲಿರುವುದು ಗೊತ್ತಾಗುವುದಿಲ್ಲ. But I would like to talk to you as a friend would like to talk to another friend. ಆದ್ರೆ ಒಬ್ಬ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನೊಂದಿಗೆ ಮಾತನಾಡುವಂತೆ ನಾನು ಮಾತಾಡುತ್ತೇನೆ. That is the mind of God. ಅದೇ ದೇವರ ಮನಸ್ಸು. If you read Exodus 33:11, ವಿಮೋಚನ ಕಾಂಡ 33:11 ಓದಿದ್ರೆ he says, ಅಲ್ಲಿ ಹೇಳ್ತಾನೆ, I talked with Moses as a friend would talk with another friend. ಮೋಶೆಯೊಂದಿಗೆ ಸ್ನೇಹಿತನು ಇನ್ನೊಬ್ಬ ಸ್ನೇಹಿತನೊಂದಿಗೆ ಮಾತನಾಡಿದಂತೆ ಮಾತನಾಡಿದ. That is his wish. ಅದೇ ಆತನ He ಬಯಕೆ. is searching for people who will come and talk to him. ಮತ್ತು ಆತನ ಕಡೆಗೆ ಬಂದು ಮಾತನಾಡುವವರನ್ನು ಆತನು ಹುಡುಕುತ್ತಾನೆ. But all the time we say, no time. ಯಾವಾಗಲೂ ನೀವು ಹೇಳ್ತೀರಿ ಸಮಯವಿಲ್ಲ. No time. ಸಮಯವಿಲ್ಲ. There is time for food. ಊಟಕ್ಕೆ ಸಮಯ. Time for drinking. ಕುಡಿಯೋದಕ್ಕೆ ಸಮಯ. Time for roaming about. ಓದಾಡೋದಕ್ಕೆ ಸಮಯ. Time for gossiping. ಮತ್ತು ಹರಟೆಗೆ ಸಮಯ. Time to go and sit in the Cosmopolitan Club and Rotary Club. ಮತ್ತು ಎಲ್ಲ
ಕ್ಲಬ್ಗಳಲ್ಲಿ ಕೂತುಕೊಂಡು ಹರಟೆ ಹೊಡೆಯುವ but no time to pray. ಆದ್ರೆ ಪ್ರಾರ್ಥನೆಗೆ ಸಮಯ ಇಲ್ಲ. When you cry to God, sir, ದೇವರಿಗೆ ನೀವು ಮೊರೆ ಇಡುವಾಗ He will say, I am sorry, I am busy, I have no time to come to your home. ದೇವರು ಹೇಳ್ತಾನೆ ನನಗೆ ಸಮಯ ಇಲ್ಲ, ನನಗೆ ಬಹಳ ಚಟುವಟಿಕೆ ಇದೆ. But He loves you. ಆದ್ರೆ ನಿಮ್ಮನ್ನು ಪ್ರೀತಿಸ್ತಾನೆ. He wants to call you as His own friend. ನನ್ನ ಸ್ವಂತ ಸ್ನೇಹಿತನೆಂಬುದ ಕರೀಲಿಷ್ಟ. Who is a real friend? ಯಾರು ನಿಜವಾದ ಸ್ನೇಹಿತ? If you read the Bible in Proverbs 27:19, ಜ್ಞಾನೋಕ್ತಿ 27:19 ಓದಿದ್ರೆ the Bible says, ಹೇಳ್ತದೆ, when you look down upon water, ನೀರನ್ನು ನೀನು ನೋಡೋದಾದ್ರೆ you see your own face there. ನಿನ್ನ ಮುಖವೇ ಅಲ್ಲಿ ಕಾಣುತ್ತದೆ. A real friend's heart will be united with the heart of the other friend. ನಿಜವಾದಂತ ಸ್ನೇಹಿತನ ಇನ್ನೊಬ್ಬ ಹೃದಯವು ಒಂದಾಗುತ್ತದೆ. It is a heart to heart communion. ಅದು ಹೃದಯಕ್ಕಿರುವಂತ ಸಂಪರ್ಕ. Jesus says, I want to have that with you. ಯೇಸು ಹೇಳ್ತಾನೆ, ಅದು ನನಗೆ ಬೇಕು ನಿಮ್ಮೊಂದಿಗೆ. Read the life of David and Jonathan. ದಾವೀದ ಮತ್ತು ಯೋನಾಥನ ಜೀವನ ಚರಿತ್ರೆ ಓದಿ. 1 Samuel chapter 18 verses 1 to 3 says. ಮೊದಲನೇ ಸಮುವೇಲ 18:1-3 ಹೇಳ್ತದೆ. 1 Samuel 20:17 says. ಮೊದಲನೇ ಸಮುವೇಲ 20:17. Jonathan loved David as his own soul. ಯೋನಾಥನು ದಾವೀದನನ್ನು ಸ್ವಂತ ಆತ್ಮದಂತೆ ಪ್ರೀತಿಸಿದ. As his own soul he loved him. ಸ್ವಂತ ಆತ್ಮದಂತೆ ಪ್ರೀತಿಸಿದ. And the Bible says that their souls were knit together. ಮತ್ತು ಸತ್ಯವೇದ ಹೇಳ್ತದೆ ಅವರ ಆತ್ಮವು ಒಂದಾಗಿತ್ತು. It was knit together. ಅದು ಒಂದಾಗಿ ಸೇರಿತ್ತು. Oh, it is a marvelous love. ಅದು ಅತಿಶಯವಾದ ಪ್ರೀತಿ. He really loved him. ನಿಜವಾಗಿ ಪ್ರೀತಿಸಿದನು. He really loved David. ಆತನು ದಾವೀದನ ನಿಜವಾಗಿ ಪ್ರೀತಿಸಿದ. And in 1 Samuel 23:17, ಮೊದಲನೇ ಸಮುವೇಲ 23:17, he loved David so much, he went to the extent of saying, David, you become the king after my father. I will be your commander in chief. ದಾವೀದನು ನೀನೇ ನನ್ನ ತಂದೆಗೆ ಬದಲು ರಾಜನಾಗು, ನಾನು ನಿನಗೆ ಸಹಾಯಕನಾಗಿರ್ತೇನೆ ಎಂಬಂತ ಮಟ್ಟಿಗೆ ಆತನು ಪ್ರೀತಿ ಮಾಡಿದ. That's how he loved him. ಅದರಂತೆ ಆತನು ಪ್ರೀತಿ. That is how Jesus loves you. ಅದರಂತೆ ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. He wants to have such friendship with you. ಅಂತ ಸ್ನೇಹತ್ವ ಅವನಿಗೆ ಬೇಕು. Is it possible? ಅದು ಸಾಧ್ಯವೋ? It is possible. ಅದು ಸಾಧ್ಯವೇ. 1 Corinthians 6:17 says. ಮೊದಲನೇ ಕೊರಿಂಥ 6:17 ಹೇಳ್ತದೆ. The Bible says, ಸತ್ಯವೇದ ಹೇಳ್ತದೆ, he that is united with the Lord is one spirit with the Lord. ಕರ್ತನೊಂದಿಗೆ ಒಂದಾಗಿರುವಂತವನು ಒಂದೇ ಆತ್ಮವಾಗಿದ್ದಾನೆ. You become one spirit with him. ಆತನೊಂದಿಗೆ ಒಂದು ಆತ್ಮವಾಗುತ್ತೀರಿ. You begin to love him so much. ಆತನನ್ನು ಹೆಚ್ಚಾಗಿ ಪ್ರೀತಿಸ್ತೀರಿ. And he begins to love you. ಆತ ನಿಮ್ಮನ್ನು ಪ್ರೀತಿಸ್ತಾನೆ. And your hearts are united all the time. ನಿಮ್ಮ ಹೃದಯವು ಯಾವಾಗಲೂ ಒಂದಾಗಿರುತ್ತದೆ. When Jonathan cried, when Jonathan died, ಯೋನಾಥನ್ ಸತ್ತು ಹೋದಾಗ David said in 2 Samuel 1:26, ಎರಡನೇ ಸಮುವೇಲ 1:26 ದಾವೀದನು ಹೇಳ್ತಾನೆ, oh my brother Jonathan, your love was wonderful. It passed the love of women. ಓ ನನ್ನ ಸಹೋದರನಾದಂತ ಯೋನಾಥನೇ, ನಿನ್ನ ಪ್ರೀತಿ ಅತಿಶಯವಾದದ್ದು, ಸ್ತ್ರೀಯರ ಪ್ರೀತಿಗಿಂತಲೂ ಮಿಗಿಲಾದದ್ದು. That is how Jesus loves us. ಅದರಂತೆ ಯೇಸು ಪ್ರೀತಿಸ್ತಾನೆ. You have the best friend in Jesus. ಯೇಸುವಿನಲ್ಲಿ ಅತಿ ಉತ್ತಮ ಸ್ನೇಹಿತ. The best friend in Jesus. ಅತಿ ಉತ್ತಮ ಸ್ನೇಹಿತ. He is your best friend. ಆತನೇ ನಿಮ್ಮ ಉತ್ತಮ ಸ್ನೇಹಿತ. I will tell you a true story that happened in London. ಲಂಡನ್ ನಲ್ಲಿ ನಡೆದ ನಿಜ ಕಥೆಯನ್ನು ಹೇಳುತ್ತೇನೆ. There was a factory worker called Jim. ಜಿಮ್ ಎಂಬಂತ ಕಾರ್ಖಾನೆಯ ಒಬ್ಬ ಕೆಲಸಗಾರನಿದ್ದ. Jim got saved. ಆತನು ಜಿಮ್ ಎಂಬಂತವನು ರಕ್ಷಣೆ ಹೊಂದಿದನು. And he left all his evil habits. ಎಲ್ಲ ಕೆಟ್ಟತನವನ್ನು ಬಿಟ್ಟನು. When the lunch time would come, all his friends would sit, eat and then drink some beer. ಮಧ್ಯಾಹ್ನದ ಸಮಯ ಬಂದಾಗ ಎಲ್ಲ ಅವನ ಸ್ನೇಹಿತರು ಉಣ್ಣುತ್ತಾ ಮತ್ತು ಬೀರ್ ಕುಡಿಯುತ್ತಾ ಇದ್ದರು. Jim said, I can't touch it anymore. ಜಿಮ್ ಹೇಳಿದ, ನಾನು ಮುಟ್ಟುವುದಿಲ್ಲ ಇನ್ನೆಂದಿಗೂ. What shall I do? ನಾನೇನು ಮಾಡ? He saw a little church over there. ಒಂದು ಚಿಕ್ಕ ದೇವಾಲಯವನ್ನು ನೋಡಿದನು. So every day he will go there. ಪ್ರತಿದಿನ ಅಲ್ಲಿ ಹೋದನು. A very illiterate man. ಮತ್ತು ಆ ಓದಿಲ್ಲದಂತ ವ್ಯಕ್ತಿ. He never knew how to pray. ಯಾವ ರೀತಿ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. So he will take his hat off. ತನ್ನ ಟೊಪ್ಪಿಗೆಯನ್ನು ತೆಗೆದು He will stand before the altar. ಮತ್ತು ಆ ಒಂದು ಮುಂದೆ ದೇವಾಲಯದ ಮುಂದೆ ನಿಂತುಕೊಂಡು 15 minutes he will stand there. 15 ನಿಮಿಷ ಹಾಗೆ ನಿಂತುಕೊಂಡು Oh, my life has been changed by Jesus. ಓ ನನ್ನ ಜೀವಿತವು ಯೇಸುವಿನ ಮೂಲಕ He'll go on shedding tears. ಕಣ್ಣೀರು ಸುರಿಸುತ್ತಾ ಇದ್ದನು. And after 15 minutes, 15 ನಿಮಿಷದ ನಂತರ he will look up ಆತನ ಮೇಲಕ್ಕೆ ನೋಡಿ and say, ಹೇಳ್ತಾನೆ, Jesus, this is Jim. ಯೇಸುವೆ, ಇದು ಜಿಮ್. Jesus, ಯೇಸುವೆ, this is Jim. ಇದು ಜಿಮ್. Jim has come to see you. ಜಿಮ್ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾನೆ. And Jim is going now. ಜಿಮ್ ಈಗ ಹೋಗ್ತಾನೆ. And he'll go away. ಮತ್ತು ಹೊರಟು. And he'll go to work. ಮತ್ತು ಕೆಲಸ ಮಾಡುವ. One day, ಒಂದು ದಿನ Jim got into a
terrible accident. ಜಿಮ್ ಒಂದು ದೊಡ್ಡ ಒಂದು ಅಪಾಯದ ಅಪಘಾತದಲ್ಲಿ ಸಿಕ್ಕಿದನು. They put him in the hospital. ಆಸ್ಪತ್ರೆಯಲ್ಲಿ ಹಾಕಿದರು. After he was admitted in the hospital, ಆಸ್ಪತ್ರೆಯಲ್ಲಿ ಆತನು ಸೇರಿಸಿದ ನಂತರ the ward in which he was admitted became very quiet. ಆತನಿದ್ದಂತಹ ವಾರ್ಡು ಒಂದು ಶಾಂತವಾದ ಸ್ಥಳವಾಗಿ ಬಿಟ್ಟಿತು. There used to be quarrels and fightings among the patients who were all workers and laborers, but now everything was silent. ಕೆಲಸಗಾರರ ಮಧ್ಯದಲ್ಲಿಯೂ ಅಲ್ಲಿ ಕೆಲಸ ಮಾಡುವಂತವರ ರೋಗಿಗಳ ಮಧ್ಯದಲ್ಲಿಯೂ ಎಲ್ಲರ ಮಧ್ಯದಲ್ಲಿ ಯಾವಾಗೂ ಜಗಳ ಇತ್ತು. ಈಗ ನಿಶಾಂತವಾಗಿ. One day the doctor asked Jim, Jim, after you came, there is a great difference in the ward. Who are you? What is your secret? ಒಂದು ದಿನ ವೈದ್ಯರು ಜಿಮ್ ಅನ್ನು ಕೇಳಿದ್ರು, ಜಿಮ್, ನೀನು ಈ ವಾರ್ಡಿಗೆ ಬಂದ ನಂತರ ಇಲ್ಲಿ ಬಹಳ ನಿಶಾಂತವಾಗಿದೆ, ನೀನು ಯಾರು? Jim said, sir, I am a sinner saved by the grace of God. ಜಿಮ್ ಹೇಳಿದನು, ಅಯ್ಯ, ನಾನು ಪಾಪಿ, ಯೇಸುವಿನ ರಕ್ಷಣೆಯಿಂದ ಹೊಂದಿದಂತವನು. I used to go to the nearby chapel and I used to pray for 15 minutes every day. ನಾನು ಹತ್ತಿರದಲ್ಲಿರುವ ದೇವಾಲಯದ ಕಡೆಗೆ ಹೋಗಿ 15 ನಿಮಿಷ ನಾನು ಪ್ರಾರ್ಥನೆ ಮಾಡ್ತೀನಿ. I will think of the love of Jesus. I will shed my tears and say, Jesus, this is Jim. ನಾನು ಯೇಸುವಿನ ಪ್ರೀತಿಯನ್ನು ನೆನಪಿಸಿಕೊಂಡು ಕಣ್ಣೀರು ಸುರಿಸುತ್ತಾನೆ. ಯೇಸು, ನಾನು ಜಿಮ್ ಅಂತ ಹೇಳ್ತೀನಿ. When I was brought to this hospital, ನಾನು ಈ ಆಸ್ಪತ್ರೆಗೆ ಕೊಂಡೊಯ್ದು ಬರುವಂತಹ ಸಮಯದಲ್ಲಿ, when the time when I would regularly go to the chapel came, I was feeling miserable in my heart. ನಾನು ದೇವಾಲಯಕ್ಕೆ ಹೋಗುವಂತಹ ಸಮಯ ಬಂದಾಗ ನನ್ನ ಜೀವಿತದಲ್ಲಿ, ನನ್ನ ಹೃದಯದಲ್ಲಿ ತೊಂದರೆಯಾಗಿದೆ. Oh, I cannot go and see God today. ಇವತ್ತು ನಾನು ದೇವರನ್ನು ಹೋಗಿ ನೋಡಲು ಆಗುವುದಿಲ್ಲ. And suddenly, sir, somebody appeared at the foot of my cot. ತಕ್ಷಣವೇ, ಸರ್, ಅಯ್ಯ, ನನ್ನ ಈ ಮಂಚದ ಕಾಲಿನ ಬಳಿಗೆ ಒಬ್ಬರು ಕಾಣಿಸಿಕೊಂಡರು. He was a person of extraordinary beauty. ಆತನು ಅತಿ ಸುಂದರವಾದಂತಹ ವ್ಯಕ್ತಿ. And he looked at me with tears. ಆತನು ಕಣ್ಣೀರಿಂದ ನನ್ನನ್ನು ನೋಡಿದನು. He said, ಆತನು ಹೇಳಿದ, Jim, this is Jesus. ಜಿಮ್, ಇದು ಯೇಸು. Jim, this is Jesus. ಜಿಮ್, ಇದು ಯೇಸು. Because you could not come, I came to see you. ಯಾಕಂದ್ರೆ ನೀನು ಬರ್ಲಿಕ್ಕೆ ಆಗಲಿಲ್ಲ, ನಾನು ಬಂದಿದ್ದೇನೆ. He said, this is the secret. ಇದೇ ರಹಸ್ಯ. The Lord Jesus comes. ಯೇಸು ಕ್ರಿಸ್ತನು ಬಂದ. My best friend comes to see me. ನನ್ನ ಉತ್ತಮ ಸ್ನೇಹಿತನು ಬರುತ್ತಾನೆ. My dear brother and sister, ನನ್ನ ಪ್ರಿಯ ಸಹೋದರನು, when you go through a lot of problems in this world, nobody will help you. ಈ ಲೋಕದಲ್ಲಿ ಅನೇಕ ಕಷ್ಟಗಳಿಗೆ ನೀವು ಹೋಗುವಾಗ ಯಾರು ನಿಮಗೆ ಸಹಾಯ? When you lose your job, everybody will leave you. ನೀವು ಕೆಲಸವನ್ನು ನೀವು ಇಲ್ಲದೆ ಹೋದಂತಹ ಸಮಯದಲ್ಲಿ ಎಲ್ಲರೂ ನಗಾಡುತ್ತಾರೆ. When you get sick, everybody will leave you. ರೋಗ ಬಂದಂತಹ ಸಮಯದಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾರೆ. When I was sick in the year 1969, and I was all the time rolling in my bed, and I was expecting to die. 69ನೇ ಇಸ್ವಿಯಲ್ಲಿ ನಾನು ರೋಗಿಯಾಗಿ ಹಾಸಿಗೆ ಮೇಲೆ ಬಿದ್ದುಕೊಂಡು ಸಾಯುವಂತಹ ಗಳಿಗೆಯಲ್ಲಿ ಇದ್ದಂತಾಗ all my Christian preacher friends just left me like that. ಎಲ್ಲಾ ನನ್ನ ಕ್ರಿಸ್ತಿಯ ಪ್ರಸಂಗಿಗಳು ಹಾಗೆ ಬಿಟ್ಟು ಹೋದರು. Peculiar prophets came to see me. ವಿಚಿತ್ರವಾದ ಪ್ರವಾದಿಗಳು ಬಂದರು. They prophesied. ಅವರು ಪ್ರವಾದಿಸಿದರು. What did they prophesy? ಏನು ಪ್ರವಾದಿಸಿದರು? He will die. ಆತನು ಸತ್ತು ಹೋಗ್ತಾನೆ. Because he has committed adultery. ಯಾಕಂದ್ರೆ ವ್ಯಭಿಚಾರ ಮಾಡಿದ. Secret sin. ರಹಸ್ಯ. All kinds of things. ಎಲ್ಲಾ ತರವಾದದ್ದು. All kinds of things. ಎಲ್ಲಾ ತರವಾದದ್ದು. If we read Job chapter 12 and verses 3 to 5. ಯೋಬ 12:3-5 ಓದಿದರೆ, you will read about that. ಅದರ ಬಗ್ಗೆ ನಾವು ನೋಡ್ತೇವೆ. When a man goes down in life, ಜೀವಿತದಲ್ಲಿ ಮನುಷ್ಯನು ಕೆಳಗೆ ಹೋಗುವ, everybody will think low of him. ಎಲ್ಲರೂ ಕೆಳಗಿನ ಮಟ್ಟದಲ್ಲಿ ಎನಿಸುತ್ತಾರೆ. Nobody came and prayed for me. ಯಾರು ನನಗೆ ಬಂದು ಪ್ರಾರ್ಥಿಸಲಿಲ್ಲ. All kinds of people talked all kinds of things against me. ನನಗೆ ವಿರುದ್ಧವಾಗಿ ಎಲ್ಲಾ ತರವಾದ ಜನರು ಎಲ್ಲಾ ತರವಾದ ಸಂಗತಿಯನ್ನು ಮಾತಾಡಿದರು. Today, no good occasion can happen in the home of any of my relatives without me. ನನ್ನ ಒಂದು ಸಂಬಂಧವಿಲ್ಲದೆ ನನ್ನ ಸಂಬಂಧಿಕರ ಮನೆಯಲ್ಲಿ ಯಾವ ಘಟನೆಯೂ ಇಂದು ನಡೆಯೋದೇ ಇಲ್ಲ. They will not have a marriage without consulting me. ಮದುವೆ ನನ್ನನ್ನು ಸಲಹೆ ಕೇಳದೆ ಅವರು ಮದುವೆ ಮಾಡಿಕೊಳ್ಳುವುದಿಲ್ಲ. Whatever they want to do, they want me there. ಏನಾದ್ರೂ ಬೇಕಾದ್ರೆ ನನಗೆ ಅವರು ಬೇಕು. Because they feel it's a great pride for them to have me there. ನಾನು ಅಲ್ಲಿ ಹೋಗುವಂತದ್ದು ಅವರಿಗೆ ದೊಡ್ಡ ಒಂದು ಅಹಂಕಾರ. But that day, ಆದ್ರೆ ಆ ದಿನ nobody came to my house. ಯಾರು ನನ್ನ ಮನೆಗೆ ಬರಲಿಲ್ಲ. Nobody came to my house. ನನ್ನ ಮನೆಗೆ ಯಾರು ಬರಲಿಲ್ಲ. This man went on praying for the sick
He got sick, let him die. ಈ ಮನುಷ್ಯನಿಗೆ ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿದ, ಈಗ ಅವನಿಗೆ ರೋಗ ಬಂದಿದೆ, ಸಾಯಿಲಿ. That is the world. ಅದೇ ಲೋಕ, That is the world. ಅದೇ ಲೋಕ. But Jesus came. ಯೇಸು ಬಂದ. One day he came. ಒಂದು ದಿನ ಆತನು ಬಂದ. He asked me, son, why are you crying? ಆತನು ಕೇಳಿದನು, ಮಗನೇ ಯಾಕೆ ಅಳುತ್ತಿ? I told him, I am not able to bear this sickness. ನಾನು ಹೇಳಿದೆ, ಸ್ವಾಮಿ ಈ ರೋಗವನ್ನು ಸಹಿಸಲಾಗುತ್ತದೆ. Oh, it's paining. ಇದು ಬಹಳ ನೋವಿದೆ. He said, I will heal you. ಯೇಸು ಅಂದನು, ನಾನು ಸ್ವಸ್ಥ ಮಾಡುತ್ತೇನೆ. And I was raised up by his mighty power. ಆತನ ಬಲವಾದ ಶಕ್ತಿಯಿಂದ ನಾನು ಎದ್ದು ಬಿಟ್ಟೆ. Have the people forsaken you? ಜನರು ನಿಮ್ಮನ್ನು ಬಿಟ್ಟಿದ್ದಾರೋ? Cling on to Jesus. ಯೇಸುವಿನೊಂದಿಗೆ ಸೇರಿಕೊಳ್ಳಿ. Cleave unto him. ಯೇಸುವಿನೊಂದಿಗೆ ಸೇರಿಕೊಳ್ಳಿ. Deuteronomy 30:20 says, ಧರ್ಮೋಪದೇಶ ಕಂಡ 30:20 ಹೇಳುತ್ತದೆ, cleave unto him. ಆತನೊಂದಿಗೆ ಸೇರಿಕೊಳ್ಳಿ. He is your life and he is your long life. ಆತನೇ ನಿಮ್ಮ ಜೀವಿತವು ಮತ್ತು ಆಯುಷ್ಕಾಲ. Amen. ಆಮೆನ್. Amen. ಆಮೆನ್. Cheer up. ಧೈರ್ಯಗೊಳ್ಳಿ. If you have accepted Christ in your heart, ಯೇಸುವನ್ನು ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿದಲ್ಲಿ he is going to be your best friend. ಆತ ನಿಮ್ಮ ಉತ್ತಮ ಸ್ನೇಹಿತ. Proverbs 17:17. ಜ್ಞಾನೋಕ್ತಿ 17:17. Proverbs 18:24. ಜ್ಞಾನೋಕ್ತಿ 18:24. Both the verses say, a real friend will love you at all times. ನಿಜವಾದ ಸ್ನೇಹಿತನು ಕಡೆಯ ತನಕ ಪ್ರೀತಿಸ್ತಾನೆಂಬುದಾಗಿ ಎರಡು ಹೇಳುತ್ತದೆ. It's a beautiful song. ಒಂದು ಸುಂದರವಾದ ಹಾಡು ಉಂಟು. I have found a friend in Jesus. He's everything to me. He's the fairest of 10,000 to my soul. He's the lily of the valley. In him alone I see all I need to cleanse and make me fully whole. In sorrow he's my comfort. In trouble he's my stay. He tells me every care on him to roll. He's the lily of the valley, the bright and morning star. He's the fairest of 10,000 to my soul. In sorrow he's my comfort, in trouble he's my stay. He tells me every care on him to roll. He's the lily of the valley, the bright and morning star. He's the fairest of 10,000 to my soul. He will never, never leave me, nor yet forsake me here, while I live by faith and do his blessed will. A wall of fire about me, I have nothing now to fear. With his manna he my hungry soul shall fill. Then sweeping up to glory, I'll see his blessed face, where rivers of delight shall ever flow. He's the lily of the valley, the bright and morning star. He's the fairest of 10,000 to my soul. Shall we clap our hands and sing? ನಾವು ಚಪ್ಪಲಿ ತಟ್ಟುತ್ತಾ ನಾವು ಹಾಡುವ. I have found a friend in Jesus. He's everything to me. He's the fairest of 10,000 to my soul. He's the lily of the valley. In my own I see. All I need to cleanse and make me fully whole. Never be afraid in this world. ಈ ಲೋಕದಲ್ಲಿ ನೀವು ಭಯ ಪಡುವುದೇ ಬೇಡ. He says, I am your best friend. ನಾನೇ ನಿಮ್ಮ ಉತ್ತಮ ಸ್ನೇಹಿತನೇ. I will never leave thee nor forsake thee. ನಿನ್ನನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ. Friend, ಸ್ನೇಹಿತನೇ, it is the greatest privilege and a life full of thrills to live as a Christian. ಕ್ರೈಸ್ತನಾಗಿ ಜೀವಿಸುವಂತದ್ದು ಜೀವಿತದಲ್ಲಿ ಅತಿ ದೊಡ್ಡ ಭಾಗ್ಯ, ಕುತೂಹಲಕರವಾದ ಸಂಗತಿ. Clean up your life. ನಿಮ್ಮ ಜೀವಿತವನ್ನು ಶುದ್ಧ ಮಾಡಿರಿ. Throw away the alcoholic bottles. ಎಲ್ಲಾ ಕುಡಿಮದ್ದನ್ನು clean up your life. ನಿಮ್ಮ ಜೀವಿತವನ್ನು ಸರಿ ಮಾಡಿರಿ. Give your heart to Jesus. ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಡಿರಿ. The love and friendship that you would enjoy in the hands of Christ is incomparable with all the pleasures of sin in this world. ಯೇಸು ಕ್ರಿಸ್ತನು ಕೊಡುವಂತ ಜೀವಿತವು ಸಂತೋಷ ಸಮಾಧಾನವುದು ಲೋಕವು ಕೊಡುವಂತ ಎಲ್ಲಾ ಪಾಪಕ್ಕಿಂತಲೂ ಹೋಲಿಸಲಾಗದಂತದ್ದು. And Jesus says ಯೇಸು in Matthew 12:50, ಮತ್ತಾಯ 12:50, you are my mother.
ನೀವು ನನ್ನ ತಾಯಿ, You are my mother. ನೀವು ನನ್ನ ತಾಯಿ. Isn't it wonderful? ಇದು ಆಶ್ಚರ್ಯವಲ್ಲವೇ? He says, you are his mother. ನೀವೇ ಅವರ ತಾಯಿ ಎಂಬ. Oh, what a wonderful privilege. ಓ ಎಂತ ಅದ್ಭುತವಾದ ಸಮಯ. Many times, many dear sisters come and cry, brother, I don't have a child. ಅನೇಕ ಸಾರಿ ಅನೇಕ ಸಹೋದರಿಯರು ಬಂದು, ಸಹೋದರಿ ನನಗೆ ಮಕ್ಕಳಿಲ್ಲ ಎಂಬುದಾಗಿ ಕರೆಯುತ್ತಾರೆ. It melts my heart. ನನ್ನ ಹೃದಯವು ಕರಗಿಸುತ್ತದೆ. And I always tell Jesus, give them a child. ನಾನು ಹೇಳ್ತೇನೆ ಯೇಸುವಿಗೆ, ಸ್ವಾಮಿ ಅವರಿಗೆ ಮಗುವನ್ನು ಕೊಡು. Not after 5 years. 5 ವರ್ಷದ ನಂತರ ಅಲ್ಲ. Before the end of this year, they must have a child. ಈ ವರ್ಷದ ಕೊನೆಯಲ್ಲಿಯೇ ನೀನು ಮಗು ಕೊಡು. And he always listens. ಮತ್ತೆ ಯಾವಾಗಲೂ ಆತನ ಕೇಳು. Because he knows what is the heart of a mother. ಯಾಕಂದ್ರೆ ತಾಯಿಯ ಹೃದಯ ಆತನ ಬಲ್ಲ. Oh, he's a wonderful person. ಓ ಆತನು ಆಶ್ಚರ್ಯವಾದ ವ್ಯಕ್ತಿ. Look at him on the cross. ಆತನು 19:26 says, ಹೇಳ್ತದೆ, he saw his mother. ಆತನು ತನ್ನ ತಾಯಿಯನ್ನು ನೋಡಿ. He himself was in great agony. ಆತನು ತಾನೇ ದೊಡ್ಡ ಸಂಕಟದಲ್ಲಿದ್ದನು. Pain was killing him. ನೋವು ಕೊಲ್ಲುತ್ತಾ ಇತ್ತು. He was not able to breathe. ಆತನು ಉಸಿರಾಡಲು ಆಗಲಿಲ್ಲ. Because oxygen was going in but could not get out. ಯಾಕಂದ್ರೆ ಗಾಳಿಯು ಒಳಗೆ ಹೋದ್ರು ಅಂತ ಶ್ವಾಸ ಹೋದ್ರು ಸಹ ಹೊರಗೆ. Every minute he was dying. ಪ್ರತಿ ನಿಮಿಷವೂ ಆತನು ಕಟ್ಟಲ್ಪಟ್ಟಿದ್ದ. But when he looked around, ಆತನು ನೋಡಿದಾಗ his eyes were almost closed with blood clots. ಆತನ ಕಣ್ಣು ರಕ್ತದಿಂದ ತುಂಬಿತ್ತು. But he saw his mother. ಆದ್ರೆ ತನ್ನ ತಾಯಿಯನ್ನು ನೋಡಿ. He said, Mama, ಅಮ್ಮ, he will never see me again, Mama. ಮತ್ತೊಂದು ಆವರ್ತಿ ನಾನು ನೋಡುವುದಿಲ್ಲ ಅಮ್ಮ. I remember how you carried me for 30 years, Mama. ಅಮ್ಮ, ಈ 30 ವರ್ಷ ನನ್ನನ್ನು ನೋಡಿಕೊಂಡಿಲ್ಲ, ನಾನು ನೆನೆಸುತ್ತೇನೆ. I am giving you another son to love you. ಇನ್ನೊಂದು ಮಗನನ್ನು ನಿನಗೆ ಪ್ರೀತಿಸಲು ಕೊಡುತ್ತೇನೆ. Take John. ಯೋಹಾನನ್ನು ತೆಗೆದುಕೋ. You love him, Mama. ಅಮ್ಮ, ಆತನನ್ನು ಪ್ರೀತಿಸು. And he will love you, Mama. ಆತನು ನಿನ್ನನ್ನು ಪ್ರೀತಿಸ್ತಾನಮ್ಮ. He loved his mother to the end. ಆತನು ತನ್ನ ತಾಯಿಯನ್ನು ಕಡೆಯ ತನಕ ಪ್ರೀತಿಸಿದನು. And friends, ಸ್ನೇಹಿತರೆ, he loves you too. ನಿಮ್ಮನ್ನು ಸಹ ಪ್ರೀತಿಸ್ತಾನೆ. When you give your heart to Christ, ನಿಮ್ಮ ಹೃದಯವನ್ನು ಕ್ರಿಸ್ತನಿಗೆ ಕೊಡುವಾಗ, when you live a holy life, ನೀವು ಪರಿಶುದ್ಧ ಜೀವಿತವನ್ನು ಜೀವಿಸುವಾಗ, he says, you are my mother. ಆತನು ಹೇಳ್ತಾನೆ, ನೀವು ನನ್ನ ತಾಯಿ. You are my mother. ನೀವು ನನ್ನ ತಾಯಿ. And he cares for you. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. John 14:13 and 14 says, ಯೋಹಾನ 14:13 he loves you as his mother. ತನ್ನ ತಾಯಿಯಂತೆ ನಿಮ್ಮನ್ನು ಪ್ರೀತಿಸ್ತಾನೆ. And he says, Mama, anytime you want anything, ask it in my name. I will do it for you. ಏನಾದ್ರೂ ನಿಮ್ಗೆ ಬೇಕಾದ್ರೆ ನನ್ನ ಹೆಸರಿನಲ್ಲಿ ಕೇಳಿಕೊಳ್ಳಿ, ನಾನು ಕೊಡ್ತೀನಿ ನಿಮಗೆ. Ask so that your joy may be full. ನಿಮ್ಮ ಆನಂದವು ಪರಿಪೂರ್ಣವಾಗುವಂತೆ ಕೇಳಿಕೊಳ್ಳಿ. He said in John 16:24. ಯೋಹಾನ 16:24 That is the love of Jesus. ಅದೇ ಯೇಸುವಿನ ಪ್ರೀತಿ. He loves you so much. ಬಹಳವಾಗಿ ನಿಮ್ಮನ್ನು ಪ್ರೀತಿಸ್ತಾನೆ. He says, you are my mother. ನೀವೇ ನಮ್ಮ ತಾಯಿ ಅಂತ. He loves you with a respect. ಆತನು ಮರ್ಯಾದೆಯಿಂದ. What a privilege it is to be a Christian, sir. ಅಯ್ಯ, ನಾವು ಕ್ರೈಸ್ತರಾಗಿರುವಂತದ್ದು ಎಂತ ಭಾಗ್ಯ. Cheer up, brother. ಧೈರ್ಯಗೊಳ್ಳಿ ಸಹೋದರ. Persecution may come to you. ಸಂಕಟ ನಿಮಗೆ ಬರಬಹುದು. Opposition may come to you. ವಿರೋಧ ಬರಬಹುದು. Because you are a Christian, your increment may not be sanctioned. ನೀವು ಕ್ರೈಸ್ತರಾದ ಕಾರಣ ಹೆಚ್ಚು ಹಣ ನಿಮಗೆ ಸಿಗದೆ ಹೋಗಬಹುದು. Your name will go down in the promotion list. ಮತ್ತು ಆ ಒಂದು ಹೆಚ್ಚಿನ ಬಡಸ್ತಿಯ But if you hold on to Jesus, ಆದ್ರೆ ಯೇಸುವನ್ನು ನೀವು ಹೊಂದಿಕೊಳ್ಳುತ್ತಾ ಇದ್ರೆ, he will love you as his mother. ಆತನು ತಾಯಿಯಂತೆ ಪ್ರೀತಿಸ್ತಾನೆ. And you will never lose anything in life. ಮತ್ತು ಜೀವಿತದಲ್ಲಿ ಏನು ನೀವು ಕಳ್ಕೊಳ್ಳೋದು? You will never lose anything in life. ಏನು ನೀವು ಕಳ್ಕೊಳ್ಳೋದಿಲ್ಲ. Because he is God. ಯಾಕಂದ್ರೆ ಆತನ ದೇವರು. He is God. ಆತನ ದೇವರು. He is God. ಆತನ ದೇವರು. He is the supernatural God. ಆತನ ಅಸಾಧಾರಣ. The omnipotent God. ಸರ್ವಶಕ್ತನಾದ He ದೇವರು. is Jehovah Elohim. ಆತನ ಯೆಹೋವ ಎಲೋಹಿಮ್. He is Jehovah Jireh. ಆತನ ಯೆಹೋವ ಇರೆ. Jehovah Ropeka. ಆತನ ಯೆಹೋವ. Everything is in him. ಆತನೇ. Everything is in him. ಎಲ್ಲವೂ ಆತನಲ್ಲಿ ಇದೆ. Cheer up. ಆ ಧೈರ್ಯಗೊಳ್ಳು. But do you love him as your own son? ಆದ್ರೆ ನೀವು ಸ್ವಂತ ಮಗನ ಪ್ರೀತಿಸ್ತಿರೋ? Do you love? ನೀವು ಪ್ರೀತಿಸ್ತಿರೋ? Do you love? ನೀವು ಪ್ರೀತಿಸ್ತಿರೋ? Oh, the love of Jesus has to be tasted. ಓ, ಯೇಸುವಿನ ಪ್ರೀತಿಯನ್ನು ರುಚಿ ನೋಡಿ. If you love him ಆತನನ್ನು ಪ್ರೀತಿಸಿದರೆ, as your own son, ಸ್ವಂತ ಮಗನಾಗಿ, oh, he will treat you as his mother. ನಿಮ್ಮನ್ನು ತಾಯಿಯಂತೆ ಆತ ನಡೆಸ್ತಾನೆ. You will never lack anything in life. ಕೊರತೆ ಪಡುವುದಿಲ್ಲ ನೀವು. After I came to Jesus Christ, ನಾನು ಯೇಸು ಕ್ರಿಸ್ತನೊಂದಿಗೆ ಬಂದ ನಂತರ one day I was checking up my socks. ಒಂದು ದಿನ ನನ್ನ ಸಾಕ್ಸ್ ಅನ್ನು ನಾನು ನೋಡ್ತಿದ್ದೆ. My socks was air conditioned. ನನ್ನ ಸಾಕ್ಸ್ ಸ್ವಲ್ಪ ಅರೆದು ಹೋಗಿತ್ತು. Full of holes. ಎಲ್ಲ ಕಡೆ ತೂತು ಬಿದ್ದಿತ್ತು. And I really was upset. ನಾನು ಬಹಳ ಬೇಸರಪಟ್ಟೆ. Those days I had only 4 pants. ಆಗಿನ ಕಾಲದಲ್ಲಿ ಒಂದು 4 ಪ್ಯಾಂಟ್ ಮಾತ್ರ ಇತ್ತು. Just 4 pants. 4 ಪ್ಯಾಂಟ್. And my poor wife will all the time wash it herself
and then iron it herself because we had no money to pay the dhobi. ಆಗ ನನ್ನ ಬಡ ಹೆಂಡತಿ ಯಾವಾಗಲೂ ಅದನ್ನು ಹಾಕಿ ಶುಭ್ರಪಡಿಸಿ ಯಾವಾಗಲೂ ಹಾಕಿ ಅದನ್ನು ಇಸ್ತ್ರಿ ಮಾಡುತ್ತಾ ಇದ್ಳು, ಕಾರಣ ಹಣ ಇರ್ಲಿಲ್ಲ. If my wife falls sick, that is the end of the story. ನನ್ನ ಹೆಂಡತಿಯು ರೋಗಿ ಆದ್ರೆ ಅಷ್ಟೇ ನನ್ನ ಕತೆ. There will be nobody to wash my clothes. ನನ್ನ ಬಟ್ಟೆಯನ್ನು ತೊಳೆಯೋದಕ್ಕೆ ಯಾರು ಇರೋದಿಲ್ಲ. We are going through such financial problems. ಅಂತ ಹಣ ಕಷ್ಟದಲ್ಲಿದ್ದೇವೆ. Oh, there were times when we couldn't buy anything for our little son's birthday even. ನನ್ನ ಮಗನ ಹುಟ್ಟಿದ ಹಬ್ಬಕ್ಕೋಸ್ಕರ ಏನೂ ನಾವು ಕೊಂಡುಕೊಳ್ಳದಂತ ಕಷ್ಟ. We went through so much agony. ಬಹಳ ಕಷ್ಟಕ್ಕೆ ಒಳಗಾದೆವು. I returned one day ಒಂದಿನ from my office, and after my office I used to go for preaching, and I came back at 12 o'clock in the night. ನಾನು ಆಫೀಸ್ ನಿಂದ ಬಂದು ಆನಂತರ ಪ್ರಸಂಗಿಸಿ 12 ಗಂಟೆ ರಾತ್ರಿಗೆ ಮನೆಗೆ ಬಂದೆ. And my wife said, "Do you realize that tomorrow is Easter?" ನನ್ನ ಹೆಂಡತಿ ಹೇಳಿದ್ರು, ನಾಳೆ ದಿನ ಪುನರುತ್ಥಾನದ ಹಬ್ಬ ಅಂತ ನಿಮಗೆ ಗೊತ್ತಿದೆಯೋ? I said, "I never realized." ನಾನು ಹೇಳಿದ್ರೆ ನನಗೆ ಗೊತ್ತೇ ಇರಲಿಲ್ಲ. It's all right. We both can wear the very same suit, pant and sari. But what about our little son? ನಾವು ಅದೇ ವಸ್ತ್ರವನ್ನು ನಾವು ಎಲ್ಲವನ್ನು ಧರಿಸಿಕೊಳ್ಳಬಹುದು, ಆದ್ರೆ ಚಿಕ್ಕ ಮಗನ ಬಗ್ಗೆ ಏನು? I searched my pocket, no money. ನನ್ನ ಜೇಬನ್ನು ಹುಡುಕಿದೆ, ಹಣ ಇಲ್ಲ. I searched the boxes, no money. ಪೆಟ್ಟಿಗೆಯನ್ನು ಹುಡುಕಿದೆ, ಹಣ ಇಲ್ಲ. I was really broken heart. ನಾನು ಮುರಿಯಲ್ಪಟ್ಟ ಹೃದಯ. I said, "We will see something tomorrow morning." ನಾಳೆ ಬೆಳಗ್ಗೆ ನಾನು ನೋಡೋಣ ಅಂತ ಹೇಳಿದೆ. And I made her sleep. ನಾನು ಅವರನ್ನು ಮಲಗಿಯುವಂತೆ And I knelt down. ನಾನು ಮೊಣಕಾಲ ಹಾಕಿದೆ. I cried very bitterly. ನಾನು ಕಹಿಯಾಗಿ ಅತ್ತೇನೆ. I said, "Jesus, ನಾನು ಹೇಳಿದೆ, ಯೇಸುವೇ, because I went for your ministry, ನಾನು ನಿನ್ನ ಸೇವೆಗೆ ಹೋದ ಕಾರಣ I forgot all about my family. ನನ್ನ ಕುಟುಂಬದ ಬಗ್ಗೆ ಮರೆತು ಹೋದೆ. Forgive me. ನನ್ನ ಕ್ಷಮಿಸಿ. I should not have done it. ಅದನ್ನು ಮಾಡಬಾರ್ದಾಗಿತ್ತು. Every day I'm coming at 12. ಪ್ರತಿದಿನ ರಾತ್ರಿ 12ಕ್ಕೆ ಬರ್ತೀನಿ. I don't care for my family. ನನ್ನ ಕುಟುಂಬದ ಚಿಂತೆನೇ ಇಲ್ಲ. Forgive me, Lord. ನನ್ನ ಕ್ಷಮಿಸು ಸ್ವಾಮಿ. But you do something now. ಆದ್ರೆ ಈಗ ಏನಾದ್ರೂ ಮಾಡಪ್ಪ. Tomorrow is Sunday. ನಾಳೆ ದಿವಸ ಭಾನುವಾರ. I cannot go and borrow from any of my ನಾನು friends. ಎಲ್ಲಿಯೂ ಸಾಲ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. What shall I do? ಏನ್ ಮಾಡ್ಲಪ್ಪ? And I heard a voice. ನಾನು ಒಂದು ಸ್ವರವನ್ನು ಕೇಳಿದೆ. Go and open your box now. ನಿನ್ನ ಪೆಟ್ಟಿಗೆಯನ್ನು ಈಗಲೇ ಹೋಗಿ ತೆರೆ. I said within my heart, what is the point in opening that box? I just now said nothing was there, only rags. ನಾನು ಹೇಳಿದೆ, ಆ ಪೆಟ್ಟಿಗೆಯನ್ನು ನಾನು ಯಾಕೆ ಹುಡುಕಬೇಕು? ಈಗಲೇ ನಾನು ನೋಡಿದೆ ಏನಿಲ್ಲ, ಬರೀ ಬಟ್ಟೆಗಳು ಹೊಲಸು. Again the voice told me, go and open. ಮತ್ತೊಂದಾಂತಿ ಸ್ವರ ಹೇಳಿದೆ, ಹೋಗು ತೆರೆದು ನೋಡು. And I went and opened. ನಾನು ಹೋಗಿ ಆ ಪೆಟ್ಟಿಗೆಯನ್ನು ತೆರೆದೆ. I found a few brand new currency notes over there. ಹೊಸದಾದಂತ ಹಣಕಟ್ಟಿನ ನೋಟುಗಳಲ್ಲಿ ಇದ್ದವು. I ran back, called my wife, ಓಡಿ ಹೋಗಿ ಹೆಂಡತಿಯನ್ನು ಕರೆದೆ. and asked her, "See, did you place any money here?" ನಾನು ಕೇಳಿದೆ, ನೀವೇನಾದ್ರೂ ಹಣ ಇಟ್ಟಿದ್ರ ಪೆಟ್ಟಿಗೆಯಲ್ಲಿ? She said, "When did you bring money that I should keep it here?" ಹೇಳಿದ್ರೆ, ನೀವು ಹಣ ತರುವುದಕ್ಕೆ ನಾನು ಎಲ್ಲಿ ಇಡಬೇಕಾಗಿತ್ತು? We knelt down and cried. ನಾವಿಬ್ರು ಮೊಣಕಾಲೂರಿ ಆಗ್ತದೆ. We had the best Easter that time. ಅವತ್ತು ದಿವಸ ಉತ್ತಮವಾದಂತ ಈಸ್ಟರ್ ನಮಗೆ. If you love him, he will care for you as his own mother. ಆತನನ್ನು ಪ್ರೀತಿಸಿದ್ರೆ ಸ್ವಂತ ತಾಯಿಯಂತೆ ಆತನ ಪ್ರೀತಿಸ್ತಾನೆ. Oh, he loves you. ಓ, ಆತ ನಿಮ್ಮನ್ನು ಪ್ರೀತಿಸ್ತಾನೆ. He loves you. ನಿಮ್ಮನ್ನು ಪ್ರೀತಿಸ್ತಾನೆ. A life of a Christian is a supernatural life. ಕ್ರೈಸ್ತನ ಒಬ್ಬ ಜೀವಿತವು ಅಸಾಧಾರಣ. Many people think, what is Christian life? ಕ್ರಿಸ್ತ ಜೀವಿತ ಅಂದ್ರೆ ಏನಂತ? To say, I am saved, I am saved. ನಾನು ರಕ್ಷಣೆ ಹೊಂದಿದೆ, ರಕ್ಷಣೆ And then pass on tracks. ಆಮೇಲೆ ಟ್ರಾಕ್ಟ್ಗಳು There it ends. ಅಷ್ಟೇ ಮುಗಿದ. Then criticize everybody else. ಅನಂತರ ಎಲ್ಲರನ್ನು ಟೀಕಿಸೋದು. Oh, there is no Holy Spirit. ಓ, ಪವಿತ್ರಾತ್ಮನೇ ಇಲ್ಲ. That church is dead. ಆ ಸಭೆ ಸತ್ತಿದೆ. That church is dead. I only have the correct doctrine. ನನಗೆ ಒಳ್ಳೆ You will die in your doctrine, not in the love of ನಿಮ್ಮ Jesus. ಸಿದ್ಧಾಂತದಲ್ಲಿ ಸತ್ತು ಹೋಗಿ. You will never see a miracle in your life. ನಿಮ್ಮ ಜೀವಿತದ ಅದ್ಭುತವನ್ನು ನೋಡೋದು. You will never have anything supernatural. ಈಗ ಅಸಾಧಾರಣ ಏನಿರುವುದಿಲ್ಲ. God will say, have your doctrine, leave me alone. ದೇವರು ಹೇಳ್ತಾನೆ, ಸಿದ್ಧಾಂತ ಹೊಂದಿಕೊಂಡು ನನ್ನ ಬಿಟ್ಟು ಬಿಡು. Be careful. ಜಾಗೃತಿಯಿಂದ. We are in the last days. ನಾವು ಕಡೆಯ ಕಾಲದಲ್ಲಿ. These are days of miracles. ಇದು ಅದ್ಭುತಗಳ ದಿನ. These are the days of the Holy Spirit revival. ಪವಿತ್ರಾತ್ಮನ ಭಕ್ತಿ ಸಂಜೀವನ ದಿನಗಳು. And if you follow Jesus and the Holy Spirit, you will certainly have miracles. ಯೇಸುವನ್ನು ಹಿಂಬಾಲಿಸಿದರೆ ಪವಿತ್ರಾತ್ಮನ ಅದ್ಭುತಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ. Come out of the ground level Christianity. ಆ ಒಂದು ಸಮ ಮಟ್ಟದ ಜೀವಿತದಿಂದ ಹೊರಗೆ ಬನ್ನಿರಿ. Oh, we have a wonderful Jesus. ಓ, ನಮಗೆ ಅದ್ಭುತವಾದ. There is a beautiful song in Tamil ತಮಿಳಿನಲ್ಲಿ ಒಂದು which ಒಳ್ಳೆ says, Lord, you are my foundation. ನೀನೇ ನನ್ನ ಅಸ್ತಿವಾರ. My father and mother may leave me, ತಂದೆ ತಾಯಿ ನನ್ನ ಬಿಟ್ಟು ಬಿಡ್ತಾರೆ, but you are my foundation. ನೀನೇ ನನ್ನ ಅಸ್ತಿವಾರ. மாதா பிதாவென்னை தீதாய் மதிக்கையில், மாதா பிதாவென்னை தீதாய் மதிக்கையில்,
மற்றோர்க்கு பற்றேதையா. எளியன் மேல் மற்றோர்க்கு பற்றேதையா. எளியனுக்கு ஆதாரம் நீதானையா. எந்துரையே ஆதாரம் நீதானையா. நாம் துணையன நயந்தோரை சொன்னவர். நாம் துணையன நயந்தோரை சொன்னவர். நட்டாற்றில் விட்டாரையா. தனியனை நட்டாற்றில் விட்டாரையா. தனியனுக்கு ஆதாரம் நீதானையா. எந்துரையே ஆதாரம் நீதானையா. கற்றோர் பெருமையே மற்றோர் அருமையே. கற்றோர் பெருமையே மற்றோர் அருமையே. பற்றா கிருபை நதியே என் பதியே. பற்றா கிருபை நதியே என் பதியே. ஆதாரம் நீதானையா. எந்துரையே ஆதாரம் நீதானையா. சோதனை அடர்ந்து வேதனை தொடர்ந்து. சோதனை அடர்ந்து வேதனை தொடர்ந்து. துக்கம் மிகும் வேளையில் என் சுகிர்தமே. துக்கம் மிகும் வேளையில் உன் தாசனுக்கு ஆதாரம் நீதானையா. எந்துரையே ஆதாரம் நீதானையா. எந்துரையே ஆதாரம் நீதானையா. Is a sure foundation. ಆತನು ನಿಜವಾದ ಆಧಾರವು. That is what Isaiah 28:16 says. ಅದೇ ಯೆಶಾಯ 28:16. Oh, look to him. ಓ ಆತನ ಕಡೆಗೆ ನೋಡಿ. He will never let you down. ಆತ ನಿಮ್ಮನ್ನು ಕೈ He ಬಿಡುವುದಿಲ್ಲ. loves you as his own mother. ಸ್ವಂತ ತಾಯಿಯಂತೆ ನಿಮ್ಮನ್ನು ಪ್ರೀತಿಸ್ತಾನೆ. What have you given him? ನೀವು ಏನ್ ಕೊಟ್ಟಿದ್ದೀರಾ ಆತನಿಗೆ? You may ask me how to give to Jesus. ಯೇಸುವಿಗೆ ಹೇಗೆ ಕೊಡಬಹುದು ಅಂತ ಕೇಳಬಹುದು. If you read Matthew 25:40, ಮತ್ತ 25:40 ಓದಿದ್ರೆ the Bible says, whatever you give to the poor man, that has been given to me. ಬಡವರಿಗೆ ಏನೇನು ನೀವು ಕೊಟ್ಟಿದ್ದೀರೋ ಅದು ನನಗೇ ನೀವು ಕೊಟ್ಟಿದ್ದೀರಿ. Matthew 10:40-42. ಮತ್ತ 10:41-42. 40-42. 40-42. Jesus says, ಯೇಸು ಅಂತಾನೆ, if a man accepts you as my disciples, he is accepting me. ಒಬ್ಬ ಮನುಷ್ಯನು ಶಿಷ್ಯರೆಂಬುದಾಗಿ ನಿಮ್ಮನ್ನು ಅಂಗೀಕರಿಸುವಾಗ ನನ್ನನ್ನೇ ಅಂಗೀಕರಿಸ್ತಾನೆ. If a man gives you just a cup of cold water in my name, he will have his reward. ಒಂದು ತಂಬಿಗೆ ತಣ್ಣೀರನ್ನು ಯಾರಾದ್ರೂ ಕೊಟ್ರೆ ಅವನಿಗೆ ಪ್ರತಿಫಲ ಉಂಟು. When you accept the servants of God, ದೇವರ ಸೇವಕರನ್ನು ನೀವು ಅಂಗೀಕರಿಸುವಾಗ, like the pastors and bishops who sit behind us, ಇಲ್ಲಿ ನಮ್ಮ ಹತ್ತಿರ ಕೂತ್ಕೊಂಡಿರುವಂತಹ ಬಿಷಪರು ಪಾಸ್ಟರನ್ನು ಅಂಗೀಕರಿಸುವ, when you honor them, ಅವರನ್ನು ಸನ್ಮಾನಿಸುವ, when you honor the real servants of God, prophets of God, ನಿಜವಾದ ದೇವರ ಸೇವಕರು ಪ್ರವಾದಿಗಳನ್ನು ಸನ್ಮಾನಿಸುವಾಗ, Jesus says, you have given it to me only. ಯೇಸು ಹೇಳ್ತಾನೆ, ನೀವು ನನಗೆ ಕೊಟ್ಟಿದ್ದೀರಿ. Many do not realize that. ಅನೇಕರು ಇದನ್ನು ಗ್ರಹಿಸದೇ ಹೋಗಿದ್ದಾರೆ. Many do not realize that. ಅನೇಕರು ಇದನ್ನು ಗ್ರಹಿಸಲಿಲ್ಲ. Today somebody was telling me, ಇವತ್ತು ನನಗೆ ಯಾರೋ ಹೇಳಿದ್ರು, when they went to collect funds for these meetings, ಈ ಕೂಟಕ್ಕಾಗಿ ಹಣವನ್ನು ಸೇಕರಿಸಲು ಹೋಗಿದ್ದಾಗ, people who are supposed to be very near to God gave 10 rupees. ದೇವರಿಗೆ ಬಹಳ ಹತ್ತಿರದಲ್ಲಿರುವಂತವರು 10 ರೂಪಾಯಿ. They are richest people in the city. ಅವರು ಈ ಪಟ್ಟಣದಲ್ಲಿ ಬಹಳ ಐಶ್ವರ್ಯವಂತರು. But they went to ordinary people. ಸಾಧಾರಣ ಜನರ ಹತ್ರ ಹೋದಾಗ, When they went to the Catholic community, ಮತ್ತು ಕಥೋಲಿಕ ಸಮುದಾಯಕ್ಕೆ ಹೋಗಿ, everybody said, I want to give some more than 100 rupees. ಅವ್ರು ಹೇಳಿದ್ರು 100ಗಿಂತಲೂ ಹೆಚ್ಚು ಕೊಡ್ತೇವೆ. He said, I was surprised. ಅದು ನನಗೆ ಆಶ್ಚರ್ಯವಾಯಿತು. Outwardly you may be a great righteous man, sir, but God is watching. ಹೊರಗೆ ನೀವು ದೊಡ್ಡ ನೀತಿವಂತರಾಗಿರ್ಬೋದಯ್ಯ, ಆದ್ರೆ ದೇವರು ನಿಮ್ಮನ್ನು ನೋಡ್ತಿದ್ದಾನೆ. You are giving that money to God. ನೀವು ಆ ಹಣವನ್ನು ದೇವರಿಗೆ ಕೊಡ್ತಿದ್ದೀರಿ. Only that he can give back. ಅಷ್ಟೇ ನಿಮಗೆ ವಾಪಸ್ ಕೊಡ್ತಾನೆ. And the day shall come when problems comes in your business.
ಮತ್ತು ದಿನವೂ ಬರುತ್ತದೆ ವ್ಯಾಪಾರವು ನಿಮ್ಮ ಜೀವಿತದಲ್ಲಿ ಆ ಬರುವಂತ ಸಮಯದಲ್ಲಿ That day you will cry to God. ಆಗ ದೇವರಿಗೆ ಮೊರೆ You ಇಡ್ತೀರಿ. will ask your pastor, pastor, you pray. ನೀವು ಹೇಳ್ತೀರಿ ಪಾಸ್ಟ್ರೇ Pastor may pray. ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. Bishop may cry out to God. ಬಿಷಪ್ರು ದೇವರಿಗೆ ಮೊರೆ But God, that fellow has given only 15 rupees. Send that 15 rupees. That's all I can do. ದೇವರು ಹೇಳ್ತಾನೆ ಆತನ 15 ರೂಪಾಯಿ ಮಾತ್ರ ಕೊಟ್ಟಾನ ಅಷ್ಟೇ ಕಳಿಸಿಬಿಡಿ. Is it not a shame? ಇದು ನಾಚಿಕೆ ಅಲ್ಲವೇ? You think so low of a servant of God. ದೇವರ ಸೇವಕನ ಕಡಿಮೆಯಾಗಿ You'll be paid back in the same kind. ಅಷ್ಟೇ ಮಟ್ಟಿಗೆ ವಾಪಸ್ ನಿಮಗೆ ಸಿಗುತ್ತದೆ. Don't think low of a servant of God. ದೇವರ ಸೇವಕನ ಕಡಿಮೆಯಾಗಿ ಎಣಿಸಬೇಡಿರಿ. Every servant of God is directly controlled and guided by the Lord God Almighty. ಪ್ರತಿ ಒಬ್ಬೊಬ್ಬ ದೇವರ ಸೇವಕರು ದೇವರಿಂದ ಮಾತ್ರವೇ ನಿಯಂತ್ರಿಸಲು. And be careful in talking against him or her. ಮತ್ತು ಆಕೆಯ ಆತನ ಬಗ್ಗೆ ಮಾತಾಡೋ ಬಗ್ಗೆ ಜಾಗೃತಿಯಾಗಿ. You will be judged. ನಿಮಗೆ ನ್ಯಾಯ ತೀರ್ಪು ಮಾಡುವ. Because that man is responsible, that lady is responsible only to God. ಯಾಕಂದ್ರೆ ಆತನು ಆಕೆಯು ದೇವರಿಗೆ ಜವಾಬ್ದಾರಿಕೆಯಾಗಿದ್ದಾರೆ. The money that you give goes for God's ministry, not to the pocket of the servants of God. ನೀವು ಕೊಡುವಂತಹ ಹಣವು ದೇವರ ಸೇವೆಗೆ ಹೋಗ್ತದೆ, ಸೇವಕನ ಜೇಬಿನಲ್ಲಿ ಅಲ್ಲ. Be careful. ಜಾಗೃತಿಯಾಗಿರ್ರಿ. Whatever you pay only will be given back to you. ಕೊಡುವಂತದ್ದೇ ನಿಮಗೆ ವಾಪಸ್ ದೊರೆಯುತ್ತದೆ. Just because you are prosperous and rich today, don't think the servants of God are fools. ನೀವು ಸಫಲತೆಯಿಂದ ಹೊರೋದ್ರಿಂದ ನೀವು ದೇವರ ಸೇವಕರು ಮೂರ್ಖರಂತ ತಿಳಿಯಬೇಡಿರಿ. When I go here and there, ನಾನು ಇಲ್ಲೆಲ್ಲಿ ಹೋಗುವಾಗ some people treat me very badly. ಕೆಲವು ಜನರು ಬಹಳ ಕೆಟ್ಟದಾಗಿ ನಡೆಸಿದ್ದಾರೆ. They will ask me to stand outside. ಅವರು ಹೇಳ್ತಾರೆ ಹೊರಗೆ ನಿಲ್ಲು. Sometimes I send my card in. ನಾನು ನನ್ನ ಕಾರ್ಡ್ ಅನ್ನು ಕೊಡಿಸ್ತೇನೆ. When they see the card, ಅವರು ಕಾರ್ಡ್ ಅನ್ನು ನೋಡಿ they come running out. ಅವರು ಓಡಿ ಬರ್ತಾರೆ. Who is Dinakaran? ಯಾರು ದಿನ Who is that officer from bank? Who is that? ಎಲ್ಲಿ ಬ್ಯಾಂಕ್ ನಿಂದ ಆಫೀಸರ್ ಎಲ್ಲಿದ್ದಾರೆ? I said, I myself, sir. ನಾನು ಹೇಳಿದೆ ನಾನೇ ಅಯ್ಯ. They said some preacher has come to see me. ನಾನು ಹೇಳಿದೆ ಒಬ್ಬ ಪ್ರಸಂಗಿ ಯಾರೋ ಬಂದಾರ ಅಂತ ಕೇಳ್ಕೊಂಡೆ. I used to say, I am that unfortunate preacher also. ನಾನೇ ಅದೇ ದುರ್ಘಟನೆಯ ಪ್ರಸಂಗಿ. Oh, I never knew, sir. ನಮಗೆ ಗೊತ್ತಿಲ್ಲಯ್ಯ. God will judge you exactly like that. ದೇವರು ಅದೇ ರೀತಿಯಾಗಿ ನಿಮಗೆ ನ್ಯಾಯ ತೀರಿಸ್ತಾನೆ. Honor the servants of God. ದೇವರ ಸೇವಕರನ್ನು ಸನ್ಮಾನಿಸಿರಿ. When they cry ಅವರು ಅಳುವ and bless you, ನಿಮ್ಮನ್ನು ಆಶೀರ್ವದಿಸುವ. it is worth millions of tons of gold. ಅದು ಎಷ್ಟೋ ಹೆಚ್ಚಾದಂತ ಮಿಲಿಯಾಂತರ ಬಂಗಾರಕ್ಕಿಂತಲೂ Finally, ಕಡೆಗೆ Jesus says ಯೇಸು ಅಂದನು in Luke 22:27, ಲೂಕ 22:27, you are my masters, I am your servant. ನೀವೇ ನನ್ನ ಯಜಮಾನರು, ನಾನು ನಿಮ್ಮ ಸೇವಕ. Isn't it shocking? ಇದು ಸ್ತಬ್ಧವಾಗಿಲ್ವೋ? Are you not shocked? ನೀವು ದಿಗ್ಭ್ರಮೆ ಹೊಂದಲಿಲ್ಲ? He says, you are my master, ನೀವೇ ನಮ್ಮ ಯಜಮಾನರು, I am your servant. ನಾನೇ ನಿಮ್ಮ ಸೇವಕ. That is what Jesus says. ಇದೇ ಯೇಸು ಹೇಳುವಂತ. See the humility of Jesus. ಯೇಸುವಿನ ನಮ್ರತೆಯನ್ನು ನೋಡ್ರಿ. See the humility of Jesus. ಯೇಸು ನಮ್ರತೆಯನ್ನು ನೋಡ್ರಿ. The Bible says in Mark 16:20, ಸತ್ಯವೇದವು ಮಾರ್ಕ 16:20ರಲ್ಲಿ when the disciples went to preach, ಶಿಷ್ಯರು ಪ್ರಸಂಗಿಸಲು ಹೋದಾಗ Jesus went with them ಯೇಸು ಅವರೊಂದಿಗೆ ಹೋದರು. to confirm their words with signs and wonders. ಸೂಚಕಗಳಿಂದಲೂ ಅದ್ಭುತಗಳಿಂದಲೂ ಅದನ್ನು ಸೂಚಿಸೋದಕ್ಕೋಸ್ಕರ. And every time they called, ಪ್ರತಿ ಸಾರಿ ಅವರು ಕರೆದ, he came running from heaven to help. ಪರಲೋಕದಿಂದ ಕೆಳಗೆ ಓಡಿ ಬಂದರು. He is our servant. ಆತ ನಮ್ಮ ಸೇವಕ. He is our servant. ನಮ್ಮ ಸೇವಕ. And the greatest event is the second coming of Jesus. ಮತ್ತು ಅತಿ ದೊಡ್ಡ ಘಟನೆ ಯಾವುದಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವುದು. Jesus Christ is coming back. ಯೇಸು ಕ್ರಿಸ್ತನು ಪುನಃ ಬರುತ್ತಾನೆ. Because the Bible tells me so. ಯಾಕಂದ್ರೆ ಸತ್ಯ ವೇದವು ಹಾಗೆ ಹೇಳ್ತದೆ. When he said, I am coming for the first time, everybody ridiculed him. ಮೊದಲನೇ ಸಾರಿ ಬರ್ತೀನಿ ಅಂತ ಹೇಳಿದ್ರೆ ಎಲ್ಲರೂ ಗೇಲಿ ಮಾಡಿದರು. When Micah prophesied, ಮೀಕಾನು ಪ್ರವಚನ, when Isaiah prophesied, ಪ್ರವಾದಿಸಿದಾಗ, when David prophesied, ಪ್ರಸಂಗಿಸಿದಾಗ people mocked at him. ಎಲ್ಲ ಜನರು ಗೇಲಿ ಮಾಡಿದರು. These fools do not know what they are saying. ಮೂರ್ಖರಿಗೆ ಏನಂತ ಗೊತ್ತಿಲ್ಲ ಅವರಿಗೆ. But he came ಆದ್ರೆ ಬಂದನು and he said ಆತನು ಹೇಳಿದನು. in John 14:18, ಯೋಹಾನ 14:28, John 14:28, ಯೋಹಾನ 18:20, he says, I will come again. ನಾನು ಮತ್ತೊಂದು ಆವರ್ತಿ ಬರುತ್ತೇನೆ. I will come again. ನಾನು ಪುನಃ ಬರುತ್ತೇನೆ. He has said it, sir. ಆತನು ಹೇಳಿದನಯ್ಯ. And it will certainly happen. ನಡೆದೇ ನಡೆಯುತ್ತದೆ. One day a man came to me. ಒಬ್ಬ ಮನುಷ್ಯನ ಹತ್ರ He ಬಂದ. said, brother, all the time you say Bible says. ಯಾವಾಗಲೂ ಸತ್ಯವೇದ ಹೇಳ್ತದೆ. Bible says. ಸತ್ಯವೇದ ಹೇಳ್ತದೆ. Suppose Bible is not correct. ಸತ್ಯವೇದ ಸರಿ ಇಲ್ಲ ಅಂದ್ರೆ I told him, Mr. So-and-so. ನಾನು ಹೇಳಿದ್ರೆ The Bible talks about the moon. ಸತ್ಯವೇದವು ಚಂದ್ರನ ಬಗ್ಗೆ The Bible talks about the sun. ಸತ್ಯವೇದವು It ಸೂರ್ಯನ talks ಬಗ್ಗೆ about the stars. ಮತ್ತು ನಕ್ಷತ್ರಗಳ ಬಗ್ಗೆ ಮಾತಾಡ್ತದೆ. It describes how the sun is running. ಮತ್ತು ಈ ಸೂರ್ಯನ ಯಾವ ರೀತಿ ಹೊಳಿತದೆ ಎಂಬುದಾಗಿ Everything is proved by science. ಎಲ್ಲವೂ ವಿಜ್ಞಾನದಿಂದ ರುಜು ಮಾಡಿದೆ. When whatever it says about the universe is true, ವಿಶ್ವದ ಬಗ್ಗೆ ಹೇಳುವಂತದ್ದೆಲ್ಲ ನಿಜವಾಗಿರುವಾಗ what it says about my soul must be true. ನನ್ನ ಆತ್ಮದ ಬಗ್ಗೆ ಹೇಳುವಂತದ್ದು ಸತ್ಯ. I am not going to take a risk. ನಾನು ಯಾವುದೇ ಒಂದು ಸಾಹಸ ಮಾಡಿ I want to live as if Christ is coming tomorrow. ಕ್ರಿಸ್ತನು ನಾಳೆ ಬರ್ತಾನೆ ಎಂಬಂತ ಇವತ್ತು ಜೀವಿತ. Every day I want to live a holy life. ಪ್ರತಿದಿನ ಪರಿಶುದ್ಧ ಜೀವಿತ. There you are. ಅಲ್ಲಿ ಇದ್ದೀನಿ. And friend, ಸ್ನೇಹಿತನೇ, why Jesus is coming back? ಯಾಕೆ ಯೇಸು ಬರುತ್ತಾನೆ? The Bible says in Revelation 21:4, ಪ್ರಕಟಣೆ 21:4ರಲ್ಲಿ he is coming to wipe away the tears of his people.
people. ಆತನು ತನ್ನ ಜನರ ಕಣ್ಣೀರನ್ನು ಒರೆಸಲು ಬರುತ್ತಿದ್ದ. Isaiah 25 verses 8 and 9 tells us so. ಯೆಶಾಯ 25 8-9 ವಚನ ಹಾಗೆ ಹೇಳ್ತದೆ. And then whose tears specially is going to wipe away? ಯಾರ ಕಣ್ಣೀರನ್ನು ವಿಶೇಷವಾಗಿ ಆತನು ಒರೆಸುತ್ತಾನೆ? The tears of his servants. ತನ್ನ ಸೇವಕರ ಕಣ್ಣೀರು. Luke 12:37 says, ಲೂಕ 12:37 when he comes down, ಆತನು ಕೆಳಗಿಳಿದು ಬರುವಾಗ he will gather his people. ತನ್ನ ಜನರನ್ನು He ಸೇರಿಸಿಕೊಂಡು will send them away with his angels. ತನ್ನ ದೇವದೂತರೊಂದಿಗೆ ಕಳುಹಿಸುತ್ತಾನೆ. But he will make all his servants sit. ಆತನೇ ತನ್ನ ಸೇವಕರನ್ನು The ಕೂಡಿಸುತ್ತಾನೆ. Bible says, ಸತ್ಯವೇದ ಹೇಳ್ತದೆ. he will gird up his loins. ಆತನು ತನ್ನ ನಡುಕಟ್ಟಿಕೊಂಡು He will wash their feet. ಅವರ ಪಾದವನ್ನು ತೊಳೆಯುತ್ತಾನೆ. He will kiss their feet. ಅವರ ಪಾದವನ್ನು He ಮುದ್ದಿಡುತ್ತಾನೆ. will comfort them and ಅವರನ್ನು console. ಆದರಣೆ ಮಾಡಿಕೊಂಡಾನೆ. Are you a servant of God? ನೀನು ದೇವರ ಸೇವಕನು. Are you going through much tears, brother? ಕಣ್ಣೀರಿಂದ ಹೋಗಿದ್ರು ಸಹೋದರರೇ. Sister, are you going through much tears? ಕಣ್ಣೀರು ಸುರಿಸುತ್ತಾ ಇದ್ದೀರಿ. Are the people mocking at ಓ you? ನಿನ್ನ ಗೇಲಿ ಮಾಡ್ತಿದ್ದಾರೆ ಜನರು. Are you going through financial ಹಣ problems? ಕಷ್ಟದಲ್ಲಿ ಇದೆಯೋ? Are you suffering some sickness? ಒಂದು ರೋಗದಲ್ಲಿ ನರಳುತ್ತಿದೆಯೋ? The day shall come ಒಂದು ದಿನ ಬರುತ್ತದೆ. when the king shall come back. ರಾಜನ ಹಿಂದಿರುಗಿ ಬರುತ್ತಾನೆ. He will kneel down. ಆತ ಮೊಣಕಾಲು He will kiss your feet. ನಿಮ್ಮ ಪಾದವನ್ನು ಮುದ್ದಿಡುತ್ತಾನೆ. He will kiss your feet. ಪಾದವನ್ನು He ಮುದ್ದಿಡುತ್ತಾನೆ. said, these are the feet that carried my gospel. ನನ್ನ ಸ್ವಾರ್ಥಿಯನ್ನು ಹೊತ್ತಂತ ಕಾಲುಗಳು. And he will say, son, is it paining? ಆತನು ಹೇಳ್ತಾನೆ, ಅಯ್ಯೋ ನನ್ನ ಮಗನೇ ನೀನು ನೋಯ್ತದೆಯೋ? Daughter, is it paining? ಮಗಳೇ ಇದು ನೋಯ್ತಾ ಇದೆಯೋ? It is paining because of me. ಓ ನನ್ನಿಂದ ದೆಸೆಯಿಂದ ನೋಯ್ತಾ ಇದೆ. Now come. ಈಗ ಬಾ. Come with me. ನನ್ನ ಜೊತೆಗೆ ಬಾ. And enter into the joy of your ನಿನ್ನ master. ಯಜಮಾನ ಆನಂದದಲ್ಲಿ ಸೇರಿಸು. What a day it's going to be. ಎಂತ ದಿನವಾಗಿರುತ್ತದೆ. What are you using your legs for? ನಿನ್ನ ಕಾಲನ್ನು ಯಾವುದಕ್ಕೆ ಉಪಯೋಗಿಸ್ತಿ? Is it for going to the cinema? ಸಿನಿಮಾ ಹೋಗೋದಕ್ಕೋ? Are you arguing all the time? What is wrong? ಅದು ತಪ್ಪಂತ ಯಾವ ವಾಗ್ವಾದ ಮಾಡ್ತಿದ್ದೆ? Your legs will not be kissed that day. ನಿನ್ನ ಕಾಲು ಆ ದಿನ It ಮುದ್ದಿಡಲ್ಪಡುತ್ತದೆ. will sink in the hellfire. ನೀನು ನರಕದಲ್ಲಿ ಮುಳುಗಿ ಹೋಗುತ್ತೆ. It will sink. ಅಲ್ಲಿ ನೀನು ಮುಳುಗುತ್ತಿ. Let me tell you a true story. ನಿಜ ಕಥೆಯನ್ನು ಹೇಳ್ತೇನೆ. Years ago, ಅನೇಕ ವರ್ಷಗಳ ಹಿಂದೆ I went to pray for a young man with my daddy. ಮತ್ತು ನನ್ನ ತಂದೆಯೊಂದಿಗೆ ನಾನು ಒಬ್ಬ ಯವನಸ್ಥನಿಗಾಗಿ ಪ್ರಾರ್ಥನೆ My ಮಾಡಿದೆ. daddy used to pray. I just went with him. ನನ್ನ ತಂದೆ ಪ್ರಾರ್ಥಿಸಿ ನಾನು ಜೊತೆ ಹೋದೆ. And the man said, ಆ ಮನುಷ್ಯ ಹೇಳಿದ, my son, sir, ನನ್ನ ಮಗನಯ್ಯ is a great BA honors man. ಬಹಳ ದೊಡ್ಡ BA ಆನರ್ಸ್ ಆದಂತವನು. Great BA honors ಬಹಳ man. ದೊಡ್ಡ BA ಆನರ್ಸ್. But the fellow has lived in sin. ಆದರೆ ಆ ಹುಡುಗನು ಪಾಪದಲ್ಲಿ ಜೀವಿಸ. And the doctor said his sins are destroying his life now. ವೈದ್ಯರು ಹೇಳಿದ್ರೆ ಅವನ ಪಾಪವನ್ನ ಜೀವಿತವನ್ನು ನಾಶ ಮಾಡಿ. His liver is ruined. ಆತನ ಪಿತ್ತಾಶಯವು ನಾಶವಾಗಿದೆ. Kidneys are ruined. ಆತನ ಕಿಡ್ನಿ ಸತ್ತು. He has been an immoral man. ಆತನ ಅನೈತಿಕ. He will die. ಆತನ ಸಾಯ್ತಾನೆ. But his father was saying, ಆದರೆ ತಂದೆ ಹೇಳ್ತಾ ಇದ್ರು, great BA honors man. ದೊಡ್ಡ BA ಅಂತ ಓದಿದವನು. And he doesn't like noise, sir. ಮತ್ತು ಆತನಿಗೆ ಗಲಾಟೆ ಇಷ್ಟ ಇಲ್ಲ. He doesn't like noise. ಮತ್ತು ಗಲಾಟೆ ಇಷ್ಟ ಇಲ್ಲ ಅವರಿಗೆ. Therefore, you pray silently. ಅದಕ್ಕೆ ಮೆಲ್ಲಕ್ಕೆ The ಪ್ರಾರ್ಥನೆ. fellow is going to die within few minutes and he doesn't like noise. ಕೆಲವು ನಿಮಿಷಗಳೊಳಗೆ ಸಾಯ್ತಾ ಇದ್ದ. ನಾನು ಗಲಾಟೆ ಬೇಡ. What arrogance it is. ಎಂತ ಅಹಂಕಾರ ಅದು. And what happened? ಏನಾಯ್ತು? My daddy quietly prayed, ನನ್ನ ತಂದೆಯವರು ನಿಧಾನವಾಗಿ gave him in the hands of God ದೇವರ ಹಸ್ತದಲ್ಲಿ ಒಪ್ಪಿಸಿ and left. ಬಿಟ್ಟರು. And heaven's judgment came upon them. ಪರಲೋಕದ ನ್ಯಾಯ ತೀರ್ಪು ಬಂತು. The boy said, ಹುಡುಗ ಹೇಳಿದ, Mama, ಅಮ್ಮ, I am sinking. ಅಯ್ಯೋ ನಾನು ಮುಳುಗುತ್ತಿದ್ದೇನೆ. I am sinking. ನಾನು ಮುಳುಗುತ್ತಿದ್ದೇನೆ. Daddy, ಅಪ್ಪ lift me up, Daddy. ನನ್ನನ್ನು ಎಬ್ಬಿಸಪ್ಪ. Daddy, lift me up. ಅಪ್ಪ ನನ್ನ ಎಬ್ಬಿಸಿಬಿಡು. Said, son, ಮಗನೇ nothing is happening. ಏನು ಆಗ್ತಾ ಇಲ್ಲ. See, I am sitting here. ಈಗ ನಾನು ಕೂತ್ಕೊಂಡು. Mama is there. ಈಗ ಅಮ್ಮ ಇಲ್ಲಿದ್ದಾಳೆ. The cart is strong. ಈಗ ಬಲವಾಗಿ. Where are you sinking? ಎಲ್ಲಿದ್ದೀನಿ ನೀನು? No, I am ಈಗ sinking. ನಾನು ಮುಳುಗುತ್ತಿದ್ದೇನೆ. The darkness is coming over me. ಕರ್ತನು ಬರ್ತಾ ಇದೆ. Daddy, ಅಪ್ಪ, so I am sinking. ಓ ನಾನು ಮುಳುಗುತ್ತಿದ್ದೇನೆ. Remove the shoes, ಓ Daddy. ಈ ಶೂವನ್ನು It is burning. ಓ ಸುಡ್ತಾ ಇದೆ. There is a fire. ಓ ಬೆಂಕಿ ಬರ್ತಾ ಇದೆ. There is a fire coming up. ಓ ಬೆಂಕಿ ಮೇಲೆ ಬರ್ತಿದೆ. Burning. ಓ ಸುಡುತ್ತಿದೆ. Daddy, ಅಪ್ಪ, burning, Daddy. ಸುಡುತ್ತಾ ಇದೆ. Mommy, ಅಮ್ಮ, burning. ಸುಡುತ್ತಾ ಇದೆ. Oh, I am ಓ sinking. ನಾನು ಮುಳುಗುತ್ತಿದ್ದೇನೆ. I am sinking into ಓ fire. ಬೆಂಕಿಯಲ್ಲಿ ಬೀಳ್ತಿದ್ದೇನೆ. Sinking into ಓ fire. ಬೆಂಕಿಯಲ್ಲಿ ಬೀಳ್ತಿದ್ದೇನೆ. And is sunk ಓ forever. ನಾನು ಹೋಗ್ತಾ ಇದ್ದೇನೆ. What is your choice? ನಿನ್ನ ಆರಿಸುವಿಕೆ ಏನು? What is your choice, ನಿನ್ನ sir? ಆರಿಸುವಿಕೆ ಏನಯ್ಯ? What is your choice? ನಿನ್ನ ಆರಿಸುವಿಕೆ ಏನು? Heaven or hell? ಪರಲೋಕ ನರಕ. Heaven or hell? ಪರಲೋಕ ನರಕ. Jesus or the devil? ಯೇಸು ಸೈತಾನ. Paradise or hell? ಪರಲೋಕ ಅಥವಾ ನರಕ. You can never come back and do some penance for your sins. ನೀನನ್ನ ಒಂದು ಪಾಪಕ್ಕಾಗಿ ಪಶ್ಚಾತ್ತಾಪ ಮಾಡಲು ಸಾಧ್ಯವೇ ಇಲ್ಲ. Today when the servants of God speak, you speak so arrogantly against them. ಇವತ್ತಿನ ದಿವಸ ಸೇವಕರು ಮಾತಾಡುವಾಗ ಅಹಂಕಾರದಿಂದ You ಮಾತಾಡ್ತಾರೆ. think they are fools. ಅವರು ಮೂರ್ಖರಂತ. They have no time. ಅವ್ರಿಗೆ ಸಮಯವಿಲ್ಲ. I must enjoy my bottle. ನನ್ನ ಒಂದು ಬಾಟಲ್ ಬೇಕೇ ಬೇಕು. I must live in adultery. ನಾನು ವ್ಯಭಿಚಾರದಲ್ಲಿ ಜೀವಿಸಬೇಕು. I must go and do the obscene dances. ನಾನು ಎಲ್ಲ ಡ್ಯಾನ್ಸ್ ಗಳು ಮಾಡಬೇಕು. I must do everything in life. ನಾನು ಮಾಡಬೇಕು. I will enjoy. ನಾನು ಸಂತೋಷ. And when I die, somebody will pray. ನಾನು ಸಂತೋಷವಾಗಿ ಯಾರು
Do you ಪ್ರಾರ್ಥಿಸ್ತಾರೆ. think God is a fool? ದೇವರು ಮೂರ್ಖನೋ? Never think like that. ಹಾಗೆ ನೆನೆಸಬೇಡ. Galatians 6:7 says, ಗಲಾತ್ಯ 6 ಹೇಳುತ್ತದೆ, whatever a man sows, he will certainly reap. ಮನುಷ್ಯನು ಬಿತ್ತುವಂತದನ್ನೇ ಕೊಯ್ಯುತ್ತಾನೆ. If you use your legs for sin, ನಿಮ್ಮ ಕಾಲನ್ನು ಪಾಪ it will certainly dip in the hellfire. ಅದು ನರಕದಲ್ಲಿ ಮುಳುಗಿಸಿಬಿಡುತ್ತದೆ. That's what the Bible says. ಸತ್ಯವೇದ ಹೇಳುತ್ತದೆ. Come to God ಈ tonight. ರಾತ್ರಿ ದೇವರ ಕಡೆಗೆ ಬಾ. Come to God tonight. ದೇವರ ಕಡೆಗೆ ಬಾ ಈ But ರಾತ್ರಿ. if you serve Him, ಆದ್ರೆ ಸೇವೆ ಮಾಡಿದ್ರೆ, if you serve Him, ಆತನ ಸೇವೆ ಮಾಡಿ, oh, He will kiss your ಓ feet. ಆತನ ನಿಮ್ಮನ್ನು ಮುದ್ದಿಡ್ತಾನೆ. Oh, He will kiss ಓ your feet. ನಿಮ್ಮನ್ನು ಮುದ್ದಿಡ್ತಾನೆ. Years ago, I visited Delhi. ಕೆಲವು ವರ್ಷಗಳ ಹಿಂದೆ I visited Rajasthan. ರಾಜಸ್ಥಾನಕ್ಕೆ ಹೋದೆ. Many young men came to see me. ಅನೇಕ ಯೌವನಸ್ಥರು ಬಂದು ಭೇಟಿಯಾದರು. They were all from the south. ಅವರೆಲ್ಲರೂ ದಕ್ಷಿಣದಿಂದ ಬಂದವರು. And when every man came to see me, ಪ್ರತಿ they hugged me and cried and cried. ಪ್ರತಿ ಮನುಷ್ಯರು ಬಂದಾಗ ನನ್ನನ್ನು ಅಪ್ಪಿಕೊಂಡು ಹತ್ತು ಕಣ್ಣೀರು ಸುರಿಸಿದರು. I allowed them to cry. ನಾನು ಅಳುವಂತೆ ಬಿಟ್ಟೆ. Afterwards, I asked them, ಅನಂತರ ಕೇಳಿದೆ, who are you? ನೀವು ಯಾರು? What do you want? ಏನ್ ಬೇಕು? They told me, sir, we are from such and such a place in the south. ಅಯ್ಯ, ನಾವು ದಕ್ಷಿಣದಿಂದ ಇಂತಿಂತ ಕಡೆ, Every man has come from different places. ಬೇರೆ ಬೇರೆ ಕಡೆಯಿಂದ ಬಂದಿದ್ದೇವೆ. Working here for 3 years, 5 years, 6 years. 3, 5, 6 ವರ್ಷ ಕೆಲಸ ಮಾಡ್ತಿದ್ದೇವೆ. All we eat is only groundnuts. ನಾವು ಊಟ ಮಾಡುವುದೆಲ್ಲ ನೆಲಗಡ್ಲೆ. The villagers will not give us anything. ಹಳ್ಳಿಯವರು ಏನು ಕೊಡೋದಿಲ್ಲ ನಮಗೆ. We eat only groundnuts. ನಾವು ನೆಲಗಡ್ಲೆ ಕಾಯಿ ಮಾತ್ರ And ಉಣ್ಣುತ್ತೇವೆ. we take some water. ನಾವು ನೀರು ಕುಡಿಯುತ್ತೇವೆ. We live for so many years here. ಅನೇಕ ವರ್ಷಗಳು ನಾವು ಜೀವಿಸ್ತಾ But we are not worried about that. ಆದ್ರೆ ಅದರ ಬಗ್ಗೆ ಚಿಂತೆ ಇಲ್ಲ ನಮಗೆ. Is that, brother? Not a single soul has come to God because of my ministry. ನನ್ನ ಸೇವೆಯಿಂದ ಒಂದು ಆತ್ಮವೂ ಬಂದಿಲ್ಲ. Young men, ಯೌವನಸ್ಸು, young couples, ಯೌವನ ದಂಪತಿಗಳು, they are not worried about the groundnuts and the water. ಅವರು ನೆಲಗಡ್ಲೆಕಾಯಿ ನೀರಿನ ಬಗ್ಗೆ ಚಿಂತೆ ಇಲ್ಲ. And they told me, ಅವ್ರು ಹೇಳಿದ್ರು, they are worried only about souls turning from sin. ಅವರು ಆತ್ಮಗಳು ರಕ್ಷಣೆ ಹೊಂದೋದ್ರ ಬಗ್ಗೆ ಮಾತ್ರ ಅವ್ರು ಚಿಂತೆ. However much we may say, they are not turning from sin, brother. ಎಷ್ಟು ಹೇಳಿದ್ರು ಅವರು ತಿರುಗುತ್ತಾ ಇಲ್ಲ. That only hurts us ಅದೇ most. ನಮಗೆ ದುಃಖವಾಗ್ತಾ ಇದೆ. When Jesus would come, ಯೇಸು ಬಂದಾಗ He will kiss them. ಅವರನ್ನು ಮುದ್ದಿಸಿ, He will kiss them. ಅವರನ್ನು ಮುದ್ದಿಸುತ್ತಾನೆ. Because of me, you suffered like ನನ್ನ this. ದೆಸೆಯಿಂದ ನೀವು ಕಷ್ಟಪಟ್ಟು, Because of me, you walked in the scorching sun in the Rajasthan desert. ರಾಜಸ್ಥಾನ್ ಡೆಸರ್ಟ್ ನಲ್ಲಿ ನೀವು ನನ್ನ ದೆಸೆಯಿಂದ ನೀವು ನಡೆಯುತ್ತಾ ಇದ್ರಿ ಬಿಸಿಲಿನಲ್ಲಿ. What about you? ನಿಮ್ಮ ಬಗ್ಗೆ ಏನು? What about you? ನಿಮ್ಮ ಬಗ್ಗೆ ಏನು? Will you let Jesus down? ಯೇಸುವನ್ನು ಆ ರೀತಿಯಾಗಿರುವಂತ Will ಬಿಡುತ್ತೀರೋ you still walk to the marking places? ಮತ್ತು ಇನ್ನು ಅದೇ ಸ್ಥಳಕ್ಕೆ ನಡೆಯುತ್ತಾ ಇರ್ತೀರೋ? I'll tell a story and close. ಒಂದು ಕತೆ ಹೇಳಿ ಮುಗಿಸ್ತೇನೆ. When the Lord Jesus Christ was resurrected, He went to heaven. ಯೇಸು ಕ್ರಿಸ್ತನು ಪುನರುತ್ಥಾನವಾದಾಗ ಆತನು ಪಾತಾಳಕ್ಕೆ ಹೋದ. The angels of God came to see Him. ದೇವರು ಬಂದು ಆತನು ನೋಡುವುದಕ್ಕೆ, Oh, we have not seen Him for a long time. ಅನೇಕ ಸಾರಿ ನಾವು ನೋಡ್ಲಿಲ್ಲ ಆತನನ್ನು. They came to see. ಅವ್ರು ಬಂದು ನೋಡ್ಲಿ. But they were shocked to see the wounds on His body. ಯೇಸುವಿನ ದೇಹದಲ್ಲಿ ಇರುವಂತಹ ಗಾಯವನ್ನು ನೋಡಿ ಅವರು ಸ್ತಬ್ಧರಾದರು. They said, ಅವರು ಹೇಳಿದ್ರು, what happened to you? ಏನಾಯ್ತು ನಿನಗೆ? He explained the story of the cross. ಯೇಸು ಸ್ವಾಮಿ ಶಿಲುಬೆಯ ಕಥೆಯನ್ನು ಹೇಳಿದರು. They were so sad. ಅವರಿಗೆ ಬಹಳ ದುಃಖವಾಯಿತು. They said, all right, you have come now. Who will carry on your ministry? ಸರಿ, ಈಗ ನೀನು ಬಂದಿದ್ದಿ, ಆದ್ರೆ ನಿನ್ನ ಸೇವೆಯನ್ನು ಯಾರು ಮುನ್ನಡೆಸುವರು? Jesus said, my disciples will do that. ಯೇಸು ಸ್ವಾಮಿ ಅಂದನು, ನನ್ನ ಶಿಷ್ಯರು ಮಾಡ್ತಾರೆ ಅದನ್ನು. My disciples will do ನನ್ನ that. ಶಿಷ್ಯರು ಮಾಡ್ತಾರೆ. Another angel asked, ಇನ್ನೊಬ್ಬ ದೇವದೂತ ಕೇಳಿದ, suppose your disciples let you down. ಒಂದು ವೇಳೆ ನಿನ್ನ ಶಿಷ್ಯರು ನಿನ್ನನ್ನು ಕೈ ಬಿಟ್ಟರೆ? The Lord was shocked. ಯೇಸು ಸ್ವಾಮಿ ಸ್ತಬ್ಧರಾದ. The Lord was shocked. ಯೇಸು ಸ್ವಾಮಿ ದಿಗ್ಭ್ರಮೆಗೊಂಡರು. He said with a trembling voice, ಆತನು ನಡುಗುವ ಧ್ವನಿಯಿಂದ ಹೇಳಿದ, my disciples will not let me down. ನನ್ನ ಶಿಷ್ಯರು ನನ್ನನ್ನು ಕೈ ಬಿಡುವುದಿಲ್ಲ. That is the confidence he has about every Christian. ಪ್ರತಿ ಕ್ರೈಸ್ತರ ಬಗ್ಗೆ ಆತನಿಗಿರುವ ಭರವಸೆ ಅದು. But how are you living, sir? ಆದ್ರೆ ನೀವು ಹೇಗೆ ಜೀವಿಸ್ತೀರಯ್ಯ? Have you let him down? ಆತನ ಕೈ ಬಿಟ್ಟಿದ್ರು, Or have you magnified him? ಅಥವಾ ಆತನ ಘನಪಡಿಸಿದ್ರು? There is only two sides. ಎರಡೇ ದಿಕ್ಕು. Either you magnify him, ಆತನ ಘನಪಡಿಸು, either you are a witness for Jesus, ಆತನಿಗೆ ಸಾಕ್ಷಿಯಾಗಿರು, or you are a blasphemy for Jesus. ಇಲ್ಲದಿದ್ರೆ ಯೇಸುವಿಗೆ ದೂಷಕ ನೀವು. You cannot have both sides. ಎರಡು ಕಡೆ ಇರ್ಲಿಕ್ಕೆ ಸಾಧ್ಯವಿಲ್ಲ. You cannot live in sin and then magnify God on Sunday. Never. ಪಾಪದಲ್ಲಿ ಇದ್ದುಕೊಂಡು ಭಾನುವಾರ ಘನಪಡಿಸಲು ಸಾಧ್ಯವಿಲ್ಲ. You are cheating yourself. ನಿನ್ನನ್ನೇ ವಂಚಿಸಿಕೊಳ್ಳುತ್ತಿ. Check up your heart tonight. ಹೃದಯವನ್ನು ಶೋಧಿಸಿ. You cannot have an easy ride, sir. ನಿನಗೆ ಸುಲಭವಾದ ಮಾರ್ಗ. You cannot ride to heaven on somebody's prayers. No. ಯಾರೋ ಪ್ರಾರ್ಥನೆ ಮೂಲಕ ಪರಲೋಕ ಹೋಗಲು ಸಾಧ್ಯವಿಲ್ಲ. You have to cry for your sin. ನಿನ್ನ ಪಾಪಕ್ಕಾಗಿ ಅಳಬೇಕು. You have to live for Jesus. ಯೇಸುವಿಗಾಗಿ ಜೀವಿಸಬೇಕು. Let us pray. ಪ್ರಾರ್ಥನೆ. Let us pray. ಪ್ರಾರ್ಥನೆ ಮಾಡಿ.
Let us look to Jesus. ನಾವು ಯೇಸುವಿನ ಕಡೆಗೆ ನೋಡಿ. He has loved you with an everlasting love. ಶಾಶ್ವತವಾದ ಪ್ರೇಮದಿಂದ ಪ್ರೀತಿ. Oh, the everlasting love of Jesus. ಓ ಯೇಸುವಿನ ಶಾಶ್ವತವಾದ. Do you need love? ನಿಮಗೆ ಪ್ರೀತಿ ಬೇಕು? He is willing to give it to you. ಕೊಡ್ತಾನೆ. But my dear brother, ಆದರೆ ನನ್ನ ಪ್ರಿಯ ಸಹೋದರ, do you say that you have given your heart already? ಈಗಾಗಲೇ ಯೇಸುವಿಗೆ ಹೃದಯ ಕೊಟ್ಟಿದ್ದೆ ಅಂತ ಹೇಳಿ. If so, how have you lived? ಹಾಗಿದ್ರೆ ಹೇಗೆ ಜೀವಿಸ್ತಾ ಇದ್ದೀರಿ? Do you say that I lived as his son? ಆತನ ಮಗನಂತೆ ಜೀವಿಸಿದನಂತೆ. Can you say I lived like his brother or sister? ಆತನ ಸಹೋದರ ಸಹೋದರಿಯಂತೆ ಜೀವಿಸಿದಂತ ಹೇಳ್ತೀರಿ? I am the best friend of Jesus. ನಾನು ಯೇಸುವಿನ ಉತ್ತಮ ಸ್ನೇಹಿತನಂತ ಹೇಳ್ತೀರಿ? I am the mother of Jesus. ಯೇಸುವಿನ ತಾಯಿ ಅಂತ ಹೇಳ್ತೀರಿ? I lived like his master. ಆತನ ಯಜಮಾನಂತೆ ಜೀವಿಸ್ತೀರ ಅಂತ ಹೇಳ್ತೀರಿ? Can you say that? ಆ ರೀತಿ ಹೇಳಲಿಕ್ಕೆ ಸಾಧ್ಯವೋ? If not, ಇಲ್ಲದಿದ್ರೆ, if not, ಇಲ್ಲದಿದ್ರೆ, if not, ಇಲ್ಲದಿದ್ರೆ, you have badly let him down. ನೀನು ಕೆಟ್ಟದಾಗಿ ಆತನು ಬಿಟ್ಟಿದ್ದಿ. You have badly let him down. ಆತನು ಕೆಟ್ಟದಾಗಿ ಬಿಟ್ಟಿದ್ದೀರಿ. Repent tonight. ಈ ರಾತ್ರಿ ಪಶ್ಚಾತ್ತಾಪ ಪಡು. Repent tonight. ಈ ರಾತ್ರಿ ಪಶ್ಚಾತ್ತಾಪ. How many of you would really like to repent tonight? ಎಷ್ಟು ಜನರು ಈ ರಾತ್ರಿ ಪಶ್ಚಾತ್ತಾಪ ಪಡಲು ಇಷ್ಟಪಡ್ತೀರಿ? Do not harden your heart. ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡ್ರಿ. Do not harden your heart. ಕಠಿಣ ಮಾಡಿಕೊಳ್ಳಬೇಡಿ. God is speaking to you tonight. ಈ ರಾತ್ರಿ ದೇವರು ನಿಮ್ಮೊಂದಿಗೆ ಮಾತಾಡ್ತಿದ್ದಾರೆ. This night will decide whether you are marching to heaven or going to sink in hell. ಪರಲೋಕಕ್ಕೆ ಹೋಗ್ತಿರೋ ನರಕದಲ್ಲಿ ಮುಳುಗ್ತಿರೋ ಅಂತ ತೀರ್ಮಾನ ಮಾಡಿರಿ. You have to make a decision right now. ಈಗಲೇ ತೀರ್ಮಾನ ಮಾಡಿರಿ. What decision you are making? ಎಂತ ತೀರ್ಮಾನ ಮಾಡ್ತೀರಿ? Please get up. ದಯಮಾಡಿ ಎದ್ದೇಳಿ. If you would like to give your heart to Jesus, ಯೇಸುವಿಗೆ ನಿಮ್ಮ ಹೃದಯ ಕೊಡಬೇಕಾಗಿದೆ. if you would like to serve God, ದೇವರಿಗೆ ಸೇವೆ ಮಾಡಬೇಕಾದ್ರೆ, if you say I have let down Jesus, ಯೇಸುವಿನ ಕೆಳಗೆ ಬಿಟ್ಟಿದ್ದೇನೆ ಅಂತ get up and come into the arms of Jesus tonight. ಯೇಸುವಿನ ಬಲಗಡೆಯಲ್ಲಿ ಬಂದು ನಿಂತುಕೋ. As a token of your accepting him tonight in your heart, come running to the friend. ಆತನನ್ನು ಹೃದಯದಲ್ಲಿ ಅಂಗೀಕರಿಸುವುದಕ್ಕೆ ಚಿಹ್ನೆಯಾಗಿ ಇಲ್ಲಿ ಬಂದು ನಿಂತುಕೋ. I want to close it very easily tonight. ಬಹಳ ಬೇಗನೆ ಸುಲಭವಾಗಿ ನಾನು ಮುಗಿಸ್ತೇನೆ. I'm not going to drag on. ನಾನು ಹೆಚ್ಚಾಗಿ ಸಮಯ I'm not going to drag on. ತೆಗೆದುಕೊಳ್ಳಬೇಕು. If you would like to come into the arms of God, come now. ದೇವರ ಹಸ್ತದಲ್ಲಿ ಬರೋದಾದ್ರೆ ಈಗ ಬಾ. Thank you, Jesus. ಸ್ತೋತ್ರ ಯೇಸು. Thank you, Lord. ಸ್ತೋತ್ರ ಸ್ವಾಮಿ. Escape the judgment of God. ದೇವರ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಿರಿ. Amen. ಆಮೆನ್. Amen. ಆಮೆನ್. Thank you, Jesus. ಸ್ತೋತ್ರ ಯೇಸು. Thank you, Jesus. ಸ್ತೋತ್ರ ಯೇಸು. Thank you, Lord. ಸ್ತೋತ್ರ ಸ್ವಾಮಿ. Thank you, Lord ಸ್ತೋತ್ರ Jesus. ಕರ್ತನೇ. This is the night that will decide your future. ನಿಮ್ಮ ಭವಿಷ್ಯವನ್ನು ತೀರ್ಮಾನ ರಾತ್ರಿ ಇದು. Come into the everlasting arms of God. ದೇವರ ಒಂದು ಹಸ್ತದಲ್ಲಿ ಬಲವಾದ ಹಸ್ತದಲ್ಲಿ ಬಂದಿರಿ. With your sins come, he will forgive. ನಿಮ್ಮ ಪಾಪಗಳಿಂದ ಬಂದಿರಿ, ಆತನು ಕ್ಷಮಿಸಿ. With your backslidings come, he will ನಿಮ್ಮ forgive. ಹಿಂಜರಿದ ಸ್ಥಿತಿಯಿಂದ ಬಂದಿರಿ, ನಿಮ್ಮನ್ನು ಕ್ಷಮಿಸ್ತಾನೆ. Oh, he will bless you. ಓ ನಿಮ್ಮನ್ನು ಆಶೀರ್ವದಿಸ್ತಾನೆ. He will make you his servants. ಓ ನಿಮ್ಮ ಸೇವಕರನ್ನಾಗಿ ಮಾಡ್ತಾನೆ. Amen. You have come into the hands of the Lord who loves you with an everlasting love. ನಿತ್ಯವಾದ ಪ್ರೀತಿಯಿಂದ ಪ್ರೀತಿಸುವ ದೇವರ ಹಸ್ತಕ್ಕೆ ನೀವು ಬಂದಿದ್ದೀರಿ. He will hold your hand forever. ಆತನು ನಿತ್ಯವಾಗಿ ನಿಮ್ಮ ಹಸ್ತಗಳನ್ನು ಹಿಡಿದುಕೊಳ್ತಾನೆ. He will take care of your life forever. ಆತನು ನಿಮ್ಮ ಜೀವಿತವನ್ನೇ ಎಂದಿಗೂ ತೆಗೆದುಕೊಳ್ಳಿ. All the time tell him, Lord, I have let you down badly. ಸ್ವಾಮಿ, ನಿನ್ನನ್ನು ಬಹಳವಾಗಿ ಕೈ ಬಿಟ್ಟಿದ್ದೇವೆ ಅಂತ ಹೇಳಿರಿ ಆತನಿಗೆ. Graciously forgive my sins. ಕೃಪೆಯಿಂದ ನನ್ನ ಪಾಪವನ್ನು ಕ್ಷಮಿಸು. At least in future let me live for you. ಸ್ವಾಮಿ, ಮುಂದೆ ಆದರೂ ನಿನಗೋಸ್ಕರ ಜೀವಿಸುತ್ತೇನೆ. Let me bring glory to your name. ನಿನ್ನ ಹೆಸರಿಗೆ ಮಹಿಮೆಯನ್ನು ನಾನು ತರಲಿ. Make a decision like that. ಆ ರೀತಿಯಾಗಿ ಒಂದು ತೀರ್ಮಾನ ಮಾಡಿಕೊಳ್ಳಿ. Make a decision like that. ತೀರ್ಮಾನ ಮಾಡಿಕೊಳ್ಳಿ. Sometimes many people say, I have prayed so much, why God has not healed me? ಕೆಲವರು ಹೇಳ್ತಾರೆ, ನಾನು ಬಹಳ ಪ್ರಾರ್ಥನೆ ಮಾಡಿದ್ದೀನಿ, ದೇವರು ಯಾಕೆ ಸ್ವಸ್ಥ ಮಾಡ್ತಾ ಇಲ್ಲ? I would advise such brothers and sisters to first check up their spiritual life. ಅಂತ ಸಹೋದರ ಸಹೋದರಿಯರೇ, ನೀವು ನಿಮ್ಮ ಜೀವಿತವನ್ನು ಪರಿಶೋಧನೆ ಮಾಡಿಕೊಳ್ಳ್ರಿ. God never makes a mistake. ದೇವರೆಂದಿಗೂ ತಪ್ಪು ಮಾಡೋದಿಲ್ಲ. God will never make a mistake. ದೇವರೆಂದಿಗೂ
ತಪ್ಪು ಮಾಡುವುದಿಲ್ಲ. Check up your life. ನಿಮ್ಮ ಜೀವಿತವನ್ನು ಶೋಧನೆ ಮಾಡಿ. Ecclesiastes 7:14 says, ಪ್ರಸಂಗಿ 7:14 ಹೇಳ್ತದೆ, sit down and consider your past. ಕೂತುಕೊಂಡು ನಿಮ್ಮ ಹಿಂದಿನ ಜೀವಿತವನ್ನು ನೋಡಿರಿ. Consider your past. ಹಿಂದಿನ ಜೀವಿತ ನೋಡಿರಿ. What kind of life you lived. ಎಂತ ಜೀವಿತ ನೀನು ಜೀವಿಸಿದಿ. And why you want to be healed now. ಯಾಕೆ ನೀನು ಸ್ವಸ್ಥತೆ ಆಗಬೇಕು? Is it to drink more? ಇನ್ನು ಸ್ವಲ್ಪ ಕುಡಿಯೋದಕ್ಕೋ? Is it to beat your wife? ಇನ್ನು ಹೆಂಡತಿಯನ್ನು ಹೊಡೆಯೋದಕ್ಕೋ? Is it to get more bribes? ಇನ್ನು ಲಂಚ ತೆಗೆದುಕೊಳ್ಳೋದಕ್ಕೋ? You will never be healed. ನಿಮಗೆ ಸ್ವಸ್ಥತೆ ಆಗೋದಿಲ್ಲ. Cry out to God. ದೇವರಿಗೆ ಮೊರೆ ಇಡಿರಿ. Forgive my past, dear Lord. ಸ್ವಾಮಿ, ನನ್ನ ಹಿಂದಿನ ಜೀವಿತವನ್ನು ಕ್ಷಮಿಸು. And I give this body to you. ನನ್ನ ದೇಹವನ್ನು ನಿನಗೆ ಕೊಡುತ್ತೇನೆ. Let me live for you. ನಿನಗೋಸ್ಕರ ನಾನು ಜೀವಿಸ್ತೇನೆ. Let me be used by you. ನಿನ್ನಿಂದ ಉಪಯೋಗಿಸುವಾಗಲಿ ನಾನು. Then the Lord will be interested in your life. ಆಗ ಸ್ವಾಮಿ ನಿನ್ನ ಜೀವಿತದಲ್ಲಿ ಅಭಿರುಚಿ ಹೊಂದುತ್ತಾನೆ. Cut sin away from your life. ನಿಮ್ಮ ಜೀವಿತದಿಂದ ಪಾಪವನ್ನು ಬಿಟ್ಟು ಬಿಡಿರಿ. Oh, God bless you. ಓ ದೇವರ ಆಶೀರ್ವಾದ. God bless you. ದೇವರ ಆಶೀರ್ವಾದ. Thank you, Jesus. The Lord is moved with compassion for you tonight. ಯೇಸು ತನ್ನ ಅನುಕಂಪದಿಂದ ನಿಮಗೋಸ್ಕರವಾಗಿ He will abundantly pardon, ಸಮೃದ್ಧಿಯಾಗಿ ಕ್ಷಮಿಸ್ತಾನೆ. but never go and fall back into the same temptation. ಅದೇ ಶೋಧನೆಗೆ ಹೋಗಿ ಬಿಡಬೇಡ್ರಿ. Cling on to Jesus. ಯೇಸುವಿನೊಂದಿಗೆ ಅಂಟಿಕೊಳ್ಳಿರಿ. Cling on to Jesus. ಯೇಸುವಿನೊಂದಿಗೆ ಅಂಟಿಕೊಳ್ಳಿರಿ. Oh, He will never let you down. ನಿಮ್ಮನ್ನು ಆತನ ಕೈ ಬಿಡುವುದಿಲ್ಲ. He will never let go my hand. He will never let go my hand. Though the storms may come and the winds may blow, He will never let go my hand. He will never let go my hand. Never let go my hand. Though the storms may come and the winds may blow, He will never let go my hand. He will never let you down. ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ. I'm going to hand you over into His hands. ಆತನ ಹಸ್ತದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ. Oh, He will be with you forever. ಓ ನಿಮ್ಮೊಂದಿಗೆ ಎಂದೆಂದಿಗೂ ಇರುತ್ತಾನೆ. He will listen to your prayers. ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. He'll be a member in your family. ಆತ ನಿಮ್ಮ ಕುಟುಂಬದ ಸದಸ್ಯನಾಗುತ್ತಾನೆ. And you will see the difference now. ನಿಮ್ಮ ವ್ಯತ್ಯಾಸವನ್ನು ನೀವು ನೋಡ್ತೀರಿ. Keep your house clean. ನಿಮ್ಮ ಮನೆ ಶುದ್ಧವಾಗಿಡಿ. Remove every obscene things from there. ಎಲ್ಲ ಹೊಲಸ ಸಂಗತಿಯನ್ನು ತೆಗೆದುಹಾಕಿ. Throw away everything that is unbiblical. ಸತ್ಯವೇದಕ್ಕೆ ಆಧಾರವಿಲ್ಲದೆಲ್ಲ ತೆಗೆದುಹಾಕಿ. And He will stay with you. ಆತ ನಿಮ್ಮೊಂದಿಗೆ ಇರುತ್ತಾನೆ. He will bless you abundantly. ಆಶೀರ್ವದಿಸ್ತಾನೆ. Oh, the wonderful Jesus. ಓ ಆಶ್ಚರ್ಯವಾದ ಯೇಸು. Shall we pray? ನಾವು ಪ್ರಾರ್ಥನೆ ಮಾಡೋಣ. Loving Heavenly Father, ಪ್ರೀತಿಯ ಸ್ವರ್ಗೀಯ ತಂದೆಯೇ, graciously forgive our past and forget it, Lord. ಕೃಪೆಯಿಂದ ನಮ್ಮ ಹಿಂದಿನ ಎಲ್ಲವನ್ನು ಕ್ಷಮಿಸಪ್ಪ. All of us have let you down badly in the world. ನಾವೆಲ್ಲರೂ ಈ ಲೋಕದಲ್ಲಿ ಕೈಬಿಟ್ಟೇವೆ ಸ್ವಾಮಿ. Your name is blasphemed today because of our life, dear Lord. ನಮ್ಮ ಜೀವಿತದಿಂದ ನಿನ್ನ ಹೆಸರು ದೂಷಣೆಗೊಳಗಾಗಿದೆ ಸ್ವಾಮಿ. Lord, make us like Thee. ನಿನ್ನಂತೆ ಮಾಡಪ್ಪ. Make us like Thee, Lord. ನಿನ್ನಂತೆ ಮಾಡು ಸ್ವಾಮಿ. Lord, as your servant, I bring these precious souls into your loving bosom. ನಿನ್ನ ಸೇವಕನಾಗಿ ಸ್ವಾಮಿ ಈ ಆತ್ಮಗಳನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. Embrace them. ಅವರನ್ನು ಅಪ್ಪಿಸು. Graciously forgive their past. ಕೃಪೆಯಿಂದ ಅವರ ಹಿಂದಿನ ಜೀವಿತವನ್ನು ಕ್ಷಮಿಸು. Give them a new heart tonight. ನೂತನ ಹೃದಯವನ್ನು ರಾತ್ರಿ ಕೊಡು. May they have a new heart, a transformed heart tonight. ಬದಲಾವಣೆ ಹೊಂದಿದ ಹೃದಯವನ್ನು ಈ ರಾತ್ರಿ ಕೊಡು. And may they go back with a feeling that Christ is coming with them. ಕ್ರಿಸ್ತನು ನಮ್ಮೊಂದಿಗೆ ಬರುತ್ತಾನೆ ಅಂತ ಭಾವನೆಯಿಂದ ಅವರ ಮನೆಗೆ Until they reach heaven, take care of them, Lord. ಪರಲೋಕವು ಬರುವ ತನಕ ಅವರನ್ನು ನೋಡಿಕೋ ಸ್ವಾಮಿ. Father, ತಂದೆ, they have humbled themselves and come in front of so many people. ತಮ್ಮನ್ನೇ ತಗ್ಗಿಸಿಕೊಂಡು ಅನೇಕ ಜನರ ಮಧ್ಯದಲ್ಲಿ ಮುಂದೆ ಬಂದಿದ್ದಾರಪ್ಪ. Honor them wherever they went down. ಎಲ್ಲೆಲ್ಲಿ ದೇವರನ್ನು ಸಂಧಿಸಿರೋ ಸ್ವಾಮಿ ಅವರನ್ನು ಸನ್ಮಾನಿಸು. Whatever they have lost must be given back to them in double measure. ಕಳೆದುಕೊಂಡಂತ ಎಲ್ಲವನ್ನು ಎರಡರಷ್ಟು ಕೊಡು ನೀನು. In the place where they were humiliated, honor them. ಎಲ್ಲೆಲ್ಲಿ ಗೇಲಿ ಮಾಡಿ ಹೊಂದಿದಂತಹ ಸ್ಥಳದಲ್ಲಿ ಅವರನ್ನು ಸನ್ಮಾನಿಸು. Lord, make them a matter of pride for you. ಸ್ವಾಮಿ ನಿನಗೆ ಒಂದು ಹೆಮ್ಮೆಯಂತೆ ಅವರನ್ನು ಮಾಡಿಬಿಡು. Make them pillars in your church. ನಿನ್ನ ಸಭೆಯಲ್ಲಿ ಸ್ತಂಭಗಳನ್ನಾಗಿ ಮಾಡು. Bless them abundantly. ಸಮೃದ್ಧಿಯಾಗಿ ಆಶೀರ್ವದಿಸು. Wipe away their tears tonight. ನೀರನ್ನು ತೆಗೆಸು ಸ್ವಾಮಿ. In Jesus' name. ಯೇಸು. In Jesus' name. ಯೇಸುವಿನ ಹೆಸರಿನಲ್ಲಿ. In Jesus' name. ಯೇಸುವಿನ ಹೆಸರಿನಲ್ಲಿ. Oh, the Lord loves you. ಓ ಯೇಸು ಪ್ರೀತಿಸುತ್ತಾನೆ. The Lord loves you. ಕರ್ತನು ಪ್ರೀತಿಸುತ್ತಾನೆ. The Lord loves you. ಸ್ವಾಮಿ Now ಪ್ರೀತಿಸುತ್ತಾನೆ. I am going to quickly pray for him to
supply every other need. ಬೇರೆ ಇನ್ನಿತರ ಅಗತ್ಯಗಳನ್ನು ಆತನು ಕೊಡುವಂತೆ ಪ್ರಾರ್ಥಿಸ್ತೇವೆ. The Bible says God shall supply every need. ಸತ್ಯವೇದ ಹೇಳುತ್ತೆ ನಿಮ್ಮ ಅಗತ್ಯವನ್ನು ದೇವರು ಕೊಡುತ್ತಾನೆ. He is here to supply your need. ನಿಮ್ಮ ಅಗತ್ಯತೆಗಳನ್ನು ಕೊಡಲು ಆತನು. I do not know your need, brother. ನಿಮ್ಮ ಅಗತ್ಯತೆ ನನಗೆ ಗೊತ್ತಿಲ್ಲ ಸಹೋದರ. I do not know your need, sister. ಹೌದ್ರಿ, ನಿನ್ನ ಅಗತ್ಯ ನನಗೆ But ಗೊತ್ತಿಲ್ಲ. Christ knows that. ಆದರೆ ಕ್ರಿಸ್ತನಿಗೆ ಬಲ್ಲನು. It is in your hands to cry to him now. ಆತನಿಗೆ ಮೊರೆ ಇಡುವುದು ನಿನ್ನ ಕೈಯಲ್ಲಿದೆ. It is my work to bring him here. ಆತನನ್ನು ಇಲ್ಲಿ ತರುವುದು ನನ್ನ ಕೆಲಸ. I have fasted for you. ನಾನು ನಿನಗೋಸ್ಕರ ಉಪವಾಸ ಮಾಡಿದ್ದೇನೆ. I have cried and I have shed tears of blood for him to come here. ಆತನು ಇಲ್ಲಿ ಬರುವಂತೆ ರಕ್ತದ ಕಣ್ಣೀರು ಸುರಿಸಿದ. I have sacrificed my time, strength, energy and money for you. ನನ್ನ ಸಮಯ, ಹಣ, ಬಲ ಎಲ್ಲವನ್ನು ತ್ಯಾಗ ನಿನಗೋಸ್ಕರ ಮಾಡಿದೆ. And he is here. ಆತನು ಇಲ್ಲಿದ್ದಾನೆ. I have brought him here. ಆತನನ್ನು ಇಲ್ಲಿ ತಂದಿದ್ದೇನೆ. Now it is up to you to make him touch you. ಆತನನ್ನು ಮುಟ್ಟುವಂತೆ ಕೊಡುವುದು ನಿಮ್ಮ ಕೈಲಿದೆ. Don't be proud in your heart. ನಿಮ್ಮ ಹೃದಯದಲ್ಲಿ ಅಹಂಕಾರ. Don't be arrogant in your heart. ಅಹಂಕಾರ. I am so and so, how can I cry? ನಾನು ಎಷ್ಟು ದೊಡ್ಡವನು, ಯಾಕೆ ಹೇಳಬೇಕು? Cry out to God now. ದೇವರಿಗೆ ಮೊರೆ ಇಡು ನೀನು. Rend your heart and cry out. ಹೃದಯವನ್ನು ಹರಿದು ಮೊರೆ. Father, touch my sick body. ತಂದೆ, ನನ್ನ ದೇಹವನ್ನು ಮುಟ್ಟು. Touch my broken home. ನನ್ನ ಮುರಿದ ಮನೆಯನ್ನು ಮುಟ್ಟು. Touch my broken body ನನ್ನ ಮುರಿದ ದೇಹವನ್ನು and heal it. ಸ್ವಸ್ಥ ಮಾಡು. Cry out to God. ಈಗ ದೇವರಿಗೆ ಕೂಗು. If your son is sick, cry out for him. ಮಗನು ಅಸ್ವಸ್ಥನಾಗಿದ್ರೆ ಆತನಿಗಾಗಿ. If your husband is sick, cry out for him. ಗಂಡ ಅಸ್ವಸ್ಥನಾಗಿದ್ರೆ ಅವನಿಗಾಗಿ ಮೊರೆ ಇಡು. If your wife is sick, cry out for her. ಹೆಂಡತಿ ಅಸ್ವಸ್ಥನಾಗಿದ್ರೆ ಮೊರೆ It ಇಡು. is up to you to cry. ಮೊರೆ ಇಡುವುದು ನಿನ್ನ ಜವಾಬ್ದಾರಿ. Are you ready now? ನೀನು ಸಿದ್ಧವಾಗಿದೆಯೋ? Are you ready now? ಸಿದ್ಧವಾಗಿದೆಯೋ? Now expect miracles to happen. ಈಗ ಅದ್ಭುತವನ್ನು ಹೊಂದಿಕೋ ನೀನು. Right now. ಈಗಲೇ The Holy Spirit is with you. ಪವಿತ್ರಾತ್ಮ ನಿಮ್ಮ ಜೊತೆಯಲ್ಲಿದ್ದಾನೆ. He is moving already. ಆತನಿಗಾಗಲಿ He is moving already. ಚಲಿಸುತ್ತಿದ್ದಾನೆ. This is a night of mass miracles. ಇದು ಅದ್ಭುತ. ಜನಗುಂಪಿನ ಒಂದು ಅದ್ಭುತ. This is a night of mass miracles. ಜನಗುಂಪಿನ ಒಂದು ಅದ್ಭುತ ಇದು. It's not an individual healing night. ವೈಯಕ್ತಿಕ ಸ್ವಸ್ಥತೆ ಅಲ್ಲ. Now he will heal you en masse. ಆತನು ಒಂದು ಗುಂಪಾಗಿ ನಿಮ್ಮನ್ನು ಸ್ವಸ್ಥ ಮಾಡುತ್ತಾನೆ. Amen. I am just the servant of the Almighty God. ಸರ್ವಶಕ್ತನಾದ ದೇವರ ಸೇವಕನು ಮಾತ್ರ ನಾನು. And I just tell you what Jesus tells me. ಹೇಳುವುದನ್ನೇ ನಿಮಗೆ ಹೇಳುತ್ತೇನೆ. You can be healed tonight. ಈ ರಾತ್ರಿ ನೀನು ಸ್ವಸ್ಥತೆ ಹೊಂದುತ್ತೀಯ. You can get back all that you lost in life tonight. ಜೀವಿತದಲ್ಲಿ ಕಳೆದುಕೊಂಡದ್ದು ಎಲ್ಲವೂ ಈ ರಾತ್ರಿ ಹೊಂದುತ್ತೀಯ. Look to him now. ಈಗ ಆತನ ಕಡೆ ನೋಡು. Cry out to him. ಮೊರೆ ಇಡು ಆತನಿಗೆ. As blind Bartimaeus cried out, cry out. ಕುರುಡನಾದ ಬಾರ್ತಿಮೇಯನು ಕೂಗಿದಂತೆ ಕೂಗಿ ಬಿಡು. Lord, touch me, otherwise I will not leave you. ಸ್ವಾಮಿ, ನನ್ನನ್ನು ಮುಟ್ಟಲಿದ್ರೆ ನಾನು ಬಿಡುವುದಿಲ್ಲ. Oh, he will come and touch you. Right now. ಈಗಲೇ. Right now. ಈಗಲೇ. Now he will touch you. ಈಗ ಆತನು ಬಂದು ನಿಮ್ಮನ್ನು ಮುಟ್ಟುತ್ತಾನೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Shall we pray? ನಾವು ಪ್ರಾರ್ಥನೆ ಮಾಡೋಣ. Now you will see and feel his mighty power. ಈಗ ನೀವು ಆತನ ಬಲವಾದ ಶಕ್ತಿಯನ್ನು ಹೊಂದಿಕೊಳ್ಳಿ. Thank you, Jesus. Thank you, Jesus. Thank you, Jesus. Thank you, Jesus. Now send thy mighty power. ನಿನ್ನ ಬಲವಾದ ಶಕ್ತಿಯನ್ನು ಕಳುಹಿಸಿಕೊಡು. Let your healing virtue move. ನಿನ್ನ ಸ್ವಸ್ಥತೆಯ ಶಕ್ತಿ You ಬರಲಿ. have said, if you ask anything in my name, I will do that. ಯೇಸುವಿನಲ್ಲಿ ಏನು ಕೇಳಿದ್ರೆ ಕೊಡ್ತೀನಿ ಅಂತ. You have said it. ನೀನು ಹೇಳಿದಿ. I am your servant. ನಾನೇ ನಿನ್ನ ಸೇವಕ. Lord, in the name of Jesus, ಯೇಸು ಕ್ರಿಸ್ತನ ಹೆಸರು. I rebuke every evil power in the name of Jesus. ಎಲ್ಲ ಆತ್ಮವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗದರಿಸುತ್ತೇನೆ. I command every evil spirit to come out of the bodies of the people. ಎಲ್ಲ ದುರಾತ್ಮವನ್ನು ಜನರ ದೇಹದಿಂದ ಹೊರಗೆ ಬರುವಂತ ಆಜ್ಞಾಪಿಸುತ್ತೇನೆ. The Bible says that these bodies are the temple of God. ಈ ದೇಹವು ದೇವರ ದೇವಾಲಯ ಅಂತ ಸತ್ಯವೇದ ಹೇಳುತ್ತದೆ. The Bible says that these bodies are the temple of the Holy Spirit. ಈ ದೇಹವು ಪವಿತ್ರಾತ್ಮ ಗರ್ಭಗುಡಿ ಅಂತ ಸತ್ಯವೇದ ಹೇಳುತ್ತದೆ. Let your Holy Spirit descend into every body right now. ಪವಿತ್ರಾತ್ಮ ಪ್ರತಿಯೊಬ್ಬ ದೇಹದಲ್ಲಿ ಇಳಿದು ಬರಲಿ. Let everyone feel your mighty presence right now. ಪ್ರತಿಯೊಬ್ಬರು ನಿನ್ನ ಬಲವಾದ ಸಾನ್ನಿಧ್ಯವನ್ನು ಈಗಲೇ ಹೊಂದಿಕೊಳ್ಳಲಿ. This is your temple. ಇದು ನಿನ್ನ ಆಲಯ. Enter your temple now. ಆಲಯದೊಳಗೆ ಹೋಗು ಸ್ವಾಮಿ. May thy children feel your magnificent presence. ನಿನ್ನ ಬಲವಾದ ಶಕ್ತಿಯನ್ನು ನಿನ್ನ ಜನರು ಅನುಭವಿಸಲಿ. And let every disease be healed by your matchless power. ನಿನ್ನ ಸರಿಸಾಟಿನ ಶಕ್ತಿಯಲ್ಲಿ ಪ್ರತಿ ರೋಗವು ಇಲ್ಲದೆ ಹೋಗಲಿ. Oh Holy Spirit, ಓ ಪವಿತ್ರಾತ್ಮನೇ, you only resurrected the body of Jesus. ನೀನೇ ಯೇಸುವಿನ ದೇಹವನ್ನು ಪುನರುತ್ಥಾನ ಮಾಡಿದಿ. After 3 days you raised him up. ಮೂರನೇ ದಿನ ಆತನನ್ನು ಎಬ್ಬಿಸಿದಿ. Raise up everybody in the name of Jesus tonight. ದೇಹವನ್ನು ಯೇಸುವಿನ ಹೆಸರಿನಲ್ಲಿ ಎಬ್ಬಿಸಿ ಬಿಡು. I command that every body shall be healed. ಪ್ರತಿ ಒಂದು ದೇಹವು ಸ್ವಸ್ಥ ಹೊಂದುವಂತೆ ನಾನು ಆಜ್ಞಾಪಿಸುತ್ತೇನೆ. When you were in this world, ಇಲ್ಲಿ ಯಾವುದೇ ಇರಲಿ, you touched everyone. ಈ ಪ್ರತಿಯೊಬ್ಬರನ್ನು ಮುಟ್ಟಿ You healed everyone. ಪ್ರತಿಯೊಬ್ಬರನ್ನು ಸ್ವಸ್ಥ ಮಾಡಿ. And you healed every manner of diseases. ಪ್ರತಿ ಒಂದೊಂದು ರೋಗವನ್ನು ನೀನು ಸ್ವಸ್ಥ ಮಾಡಿದಿ. I am not going to allow these bodies to be handed over to the devil
anymore. ಸೈತಾನನು ಈ ದೇಹಗಳು ಸೇರುವಂತೆ ನಾನು ಇನ್ನೆಂದಿಗೂ ಬಿಡುವುದಿಲ್ಲ. I bind every satanic power in the name of Jesus. ಯೇಸುವಿನ ಹೆಸರಲ್ಲಿ ಸೈತಾನ ಎಲ್ಲಾ ದುರಾತ್ಮ ಕಟ್ಟಿಯನ್ನು You ಕಟ್ಟುತ್ತೇನೆ. devil, release your hold now. ಸೈತಾನೇ ನಿನ್ನ ಕೈಯನ್ನು ಬಿಟ್ಟು ಬಿಡು. I break your evil chain tonight. ನಿನ್ನ ಸರಪಣಿ ಸತ್ತಂತದ ನಾನು ಬಿಡುಗಡೆ ಮಾಡಿ. Where there the Holy Spirit is, there is liberty, the Bible says. ಆತ್ಮನಲ್ಲಿ ಇರುತ್ತಾನೆ ಅಲ್ಲಿ ಬಿಡುಗಡೆ ಉಂಟಂತೆ ಸತ್ಯವೇದ ಇರುತ್ತದೆ. Jesus, you said that. ಯೇಸುವೇ ನೀನೇ ಹೇಳಿದ್ದೀಯ. Where the Spirit of God is, there is liberty. ದೇವರ ಆತ್ಮನಲ್ಲಿ ಸ್ವಾತಂತ್ರ್ಯವಿದೆ. And your Holy Spirit is here ನಿನ್ನ now. ಪವಿತ್ರ ಆತ್ಮ ಇಲ್ಲಿದ್ದಾನೆ. Liberate your ನಿನ್ನ children. ಜನರನ್ನು ಬಿಡುಗಡೆ ಮಾಡು. Let every disease disappear now in the name of Jesus. ಯೇಸುವಿನ ಹೆಸರಿನಲ್ಲಿ ಪ್ರತಿಯೊಂದು ರೋಗವು ಇಲ್ಲದೆ ಹೋಗಲಿ. Every disease, ಪ್ರತಿ ರೋಗ, every sickness, ಪ್ರತಿಯೊಂದು ಕಾಯಿಲೆ, every deficiency ಪ್ರತಿ ಬಲಹೀನತೆ be removed in the name of Jesus. ಯೇಸುವಿನ ಹೆಸರಿನಲ್ಲಿ ತೆಗೆದುಹಾಕ್ತವೆ. You spirit of blindness, ಓ ಕುರುಡ ಆತ್ಮವೇ, you spirit of glaucoma, ಓ ನೀ ಲುಕಮದ ಆತ್ಮವೇ, come out of the eyes of the people in the name of Jesus. ಆ ಜನರ ಕಣ್ಣಿನಿಂದ ಯೇಸುವಿನ ಹೆಸರಲ್ಲಿ ಹೊರಗೆ ಬಾ. You pain, ಓ ನೀನೇ come out in the name of Jesus. ಯೇಸುವಿನ ಹೆಸರಲ್ಲಿ ಹೊರಗೆ ಬಾ. I curse every witchcraft power in the name of Jesus. ಪ್ರತಿಯೊಂದು ಮಂತ್ರತಂತ್ರ ಶಕ್ತಿಯನ್ನು ಯೇಸುವಿನ ಹೆಸರಲ್ಲಿ ಗದರಿಸ್ತೇನೆ. You spirit of lameness, come out in the name of Jesus. ನನ್ನ ಆತ್ಮವೇ ಯೇಸು ಕ್ರಿಸ್ತನ ಹೆಸರಲ್ಲಿ ಹೊರಗೆ ಬಾ. Let every lame man receive the very power of Jesus Christ. ಪ್ರತಿಯೊಬ್ಬ ಕುಂಟನು ಯೇಸು ಕ್ರಿಸ್ತನ ಶಕ್ತಿಯನ್ನು ಹೊಂದಿಕೊಳ್ಳಲಿ. Lord, deliver thy people. ಸ್ವಾಮಿ ನಿನ್ನ ಜನರನ್ನು ಬಿಡುಗಡೆ ಮಾಡು. I rebuke every tumor and cancer in the name of Jesus. ಪ್ರತಿಯೊಂದು ಗಡ್ಡೆ ಕ್ಯಾನ್ಸರ್ ಅನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ಗದರಿಸ್ತೇನೆ. Somebody has been brought because of leukemia from the hospital. ಕೃಪೆಯಿಂದ ಆಸ್ಪತ್ರೆಯಿಂದ ಅಲ್ಲಿ ಯಾರೋ ತರಲ್ಪಟ್ಟಿದ್ದಾರೆ. Son, God heals you ಓ now. ಮಗನೇ ದೇವರನ್ನು ಸ್ವಸ್ಥ ಮಾಡುತ್ತಿದ್ದಾರೆ. Let everybody who has this problem be healed ಈ now. ಸಮಸ್ಯೆ ಇರುವಂತ ಪ್ರತಿಯೊಬ್ಬರು ಸ್ವಸ್ಥತೆ ಆಗಲಿ. Heal. ಸ್ವಸ್ಥತೆ, Heal this night. ಸ್ವಸ್ಥತೆ, Heal, Master. ಸ್ವಸ್ಥತೆ ಮಾಡಿ. I compel you to do mighty miracles for every person. ಪ್ರತಿ ಒಬ್ಬೊಬ್ಬರಿಗೂ ದೊಡ್ಡ ಅದ್ಭುತವನ್ನು ಮಾಡುವಂತೆ ನಿನ್ನನ್ನು ಒತ್ತಾಯ ಮಾಡು. I am your servant. ನಾನೇ ನಿನ್ನ ಸೇವಕ. And you said, if you ask anything in my name, I will certainly do that. ನೀನು ಹೇಳಿದ್ದೆ ನನ್ನ ಹೆಸರಿನಲ್ಲಿ ಏನು ಕೇಳಿಕೊಂಡ್ರೆ ನಾನು ಕೊಡುತ್ತೇನೆ. Do it now. ಈಗ ಮಾಡು. Do it ಈಗ now. ಮಾಡು. Honor your name. ನಿನ್ನ ನಾಮವನ್ನು ಸನ್ಮಾನ. Honor the name of Jesus. ಯೇಸುವಿನ ಹೆಸರನ್ನು ಘನಪಡಿಸು. Deliver everybody. ಪ್ರತಿಯೊಬ್ಬರಿಗೆ, Everybody. ಪ್ರತಿಯೊಬ್ಬರಿಗೆ, Everybody. ಪ್ರತಿಯೊಬ್ಬರಿಗೆ, Everybody. ಪ್ರತಿಯೊಬ್ಬರಿಗೆ. In the name of Jesus. ಯೇಸು ಕ್ರಿಸ್ತನ In the name of Jesus. ಯೇಸುವಿನ ಹೆಸರಿನಲ್ಲಿ, In the name of Jesus. ಯೇಸುವಿನ ಹೆಸರಿನಲ್ಲಿ Lord, I speak deliverance to thy ಸ್ವಾಮಿ, people. ಬಿಡುಗಡೆಯನ್ನು ನಾನು ಮಾತಾಡ್ತೇನೆ. Let thy children go back happily tonight. ಸಂತೋಷವಾಗಿ ನಿನ್ನ ಜನರು ಹೋಗ್ಲಿ ರಾತ್ರಿ. Oh, let them see marvels in their lives tonight. ನಮ್ಮ ಜೀವಿತದಲ್ಲಿ ಅತಿಶಯವನ್ನು ರಾತ್ರಿ ನೋಡಲಿ. I curse every addiction in the name of Jesus. ಪ್ರತಿಯೊಂದು ಚಟುವಟಿಕೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆ ಗುಲಾಮತನವನ್ನು ಬೆಳೆದಾಕ. Let every evil habit be destroyed tonight. ಕೆಟ್ಟ ಅಭ್ಯಾಸ ಎಲ್ಲವೂ ಈ ರಾತ್ರಿ ಯೇಸುವಿನ ಹೆಸರಲ್ಲಿ ನಾಶವಾಗಲಿ. May they never get into the rut again. ಅಂತ ಒಂದು ನಾಶಕ್ಕೆ ಇನ್ನು ಅವರು ಸೇರದೆ ಹೋಗಲಿ. Supply the needs of thy people. ಜನರ ಒದಗಿಸುವಿಕೆ ಎಲ್ಲವನ್ನು ಕೊಡು. You are our brother. ನೀನೇ ನಮ್ಮ ಸಹೋದರ. You are our sister. ನೀನೇ ನಮ್ಮ ಸಹೋದರಿ. You are our mother. ನಮ್ಮ ತಾಯಿ ನೀನು. You are our father. ನಮ್ಮ ತಂದೆ. Supply every need. ನಮ್ಮ ಎಲ್ಲ ಅಗತ್ಯ ಕೊಡು. Whatever thy children may be asking tonight, ಜನರು ಏನು ಈ ರಾತ್ರಿ ಕೇಳ್ತಾರೆ ಎಲ್ಲವೂ give it to them. ಅವ್ರಿಗೆ ಕೊಡು ಸ್ವಾಮಿ. Give it to them, Lord. ಕೊಡು ಸ್ವಾಮಿ. I know you are giving. ಕೊಡುತ್ತಿದ್ದೆ ಅಂತ ಕೊಡು. I know you are giving. ಕೊಡು ಸ್ವಾಮಿ. I give you all the glory. ಎಲ್ಲ ಮಹಿಮೆ. I give you all the glory, ಎಲ್ಲ ಮಹಿಮೆ Jesus. ಕೊಡ್ತೇನೆ. Oh, I give you all the ಓ, glory. ಎಲ್ಲ ಮಹಿಮೆ ನಿನಗೆ ಕೊಡ್ತೇನೆ. Friend, only believe ಸಹೋದರನೇ ನೀನು ನೆನಪಿಟ್ಟು that Jesus has touched you. ಯೇಸುವಿನ ಮುಟ್ಟಿದ್ದಾನೆ. No more prayers are necessary for you. ಇನ್ನೊಂದು ಪ್ರಾರ್ಥನೆ ನಿನಗೆ ಬೇಕೇ ಇಲ್ಲ. You have been put under the power of the Holy Spirit. ದೇವರ ಪವಿತ್ರ ಆತ್ಮನ ಕೆಳಗೆ ನೀನು ಬಂದಿದ್ದಿ. Go on praising Him, ಆತನಿಗೆ ಸ್ತೋತ್ರ ಮಾಡ್ತಾ and you will see the glory of God. ದೇವರ ಮಹಿಮೆಯನ್ನು ನೀನು ನೋಡ್ತೀಯ. Jesus said, ಯೇಸು ಹೇಳುತ್ತಾನೆ, if you believe, ನೀನು ನಂಬಿದ್ರೆ you will see the glory of ದೇವರ God. ಮಹಿಮೆಯನ್ನು ನೋಡ್ತೀಯ. Go on praising Him. ಆತನಿಗೆ ಸ್ತೋತ್ರ ಮಾಡಿ. Oh, let us praise Him ದೇವರ from the bottom of our heart. ಹೃದಯಪೂರ್ವಕವಾಗಿ. The entire future is going to be a happy future for you. ಆತನ ನಿಮ್ಮ ಎಲ್ಲಾ ಭವಿಷ್ಯವು ಸಂತೋಷದ ಭವಿಷ್ಯ. Thank you, Jesus. ಸ್ತೋತ್ರ ಯೇಸು. Then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art. Holy Spirit,
Spirit is still with us. ಪವಿತ್ರಾತ್ಮನು ಹೇಳ್ತಿದ್ದಾನೆ, He is still performing miracles ಇನ್ನೂ for you. ಅದ್ಭುತವನ್ನು ಆತನು ಮಾಡ್ತಾ ಇದ್ದಾನೆ. And my friend who is watching me in the television screen, God is with you exactly as He is with us in this ground. Take Him in and He will perform mighty miracles for you. Wherever you are sitting right now, will you take Him in? He'll be your friend. He'll be your brother. He'll be your father. He'll be your mother. And He'll be your servant when you serve Him. Take Him in. That's all that you need. And I want to pray for you right now. Jesus, honor the faith of these dear ones who are watching me over the television. Honor the name of Jesus, Master. I may never see them in all my life, but Lord, you are watching them from heaven. Please put your seal upon this prayer. Grant the desires of their heart. Whatever they may be asking, whether it is peace in their soul, or reunion for a broken home, or getting back what they have lost in business, or healing in their sick bodies, grant it to them now, right now, because you said so. If you ask anything in my name, I will do it. Do it, Lord, and prove that you are alive and you care for your people. Thank you for listening to my prayers. Thank you for sending thy blessing and power upon these watching people. Thank you. Thank you and thank you. Believe, brother, believe, sister, you will experience the same miracle which these dear ones are experiencing in hundreds here. God bless you. God bless you.